ಪ್ರತಿಯೊಬ್ಬರು ನಾವು ಆತನ ನಿವೃತ್ತಿಯನ್ನು ನಾವು ಅನುಭವಿಸಬೇಕು. ಕರ್ತನೆ, ಸಭೆ ಒಟ್ಟಾಗಿ ನಿನ್ನನ್ನ ಒಂದು ಸ್ತುತಿಸುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯ ಒಂದು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದ ಕರ್ತನೆ. ನಮ್ಮ ದೇಶವನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೇಶದ ಒಂದು ಕುಟುಂಬವನ್ನು ಕೂಡ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಕಷ್ಟದಲ್ಲಿರುವವರನ್ನ, ವೇದನೆಯಲ್ಲಿರುವವರನ್ನ, ಕೊರೋನಾದ ಭೀತಿಯಲ್ಲಿರುವವರನ್ನ, ಕೊರೋನಾದ ಬಾಧೆಯಲ್ಲಿರುವವರನ್ನ ಎಲ್ಲರಿನ ಮುಂದೆ ನಾವು ನೆನಪು ಮಾಡಿಕೊಳ್ತಿದ್ದೇವೆ. ನಿನ್ನ ಪ್ರಸನ್ನತೆ ಅವರಿದ್ದಲ್ಲಿ ಹೋಗಿ ಅವರನ್ನ ಕರ್ತನೆ ಬಲಪಡಿಸಲಿ, ಆಧರಿಸಲಿ ಸ್ವಾಮಿ. ಕರ್ತನೆ, ನಮ್ಮ ದೇಶದಲ್ಲಿ ಕೂಡ ಒಂದು ಸಮಾಧಾನದಾಗಲಿದ್ದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಭಯ ಭೀತಿ ವಾತಾವರಣಗಳು ತೊಲಗಿ ಹೋಗಲಪ್ಪ ಕರ್ತನೆ. ಸ್ವಾಮಿ, ಜನರೆಲ್ಲರೂ ನಿನ್ನ ಕಡೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ಕರ್ತನೆ ನಿನ್ನಿಂದ ಪಾಪ ಪರಿಹಾರವನ್ನು ಹೊಂದಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಮ್ಮ ದೇಶದ ಮೇಲೆ ನಿನ್ನ ಕರುಣೆ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ. ನಿನ್ನ ಸಾಧ್ಯತೆಗೋಸ್ಕರ ಸ್ತೋತ್ರ. ಈ ನಿನ್ನ ಪ್ರಸನ್ನತೆ ಸ್ವಾಮಿ, ಬಾಧೆ ಇದ್ದಲ್ಲಿ ಚಲಿಸಲಪ್ಪ. ಎಲ್ಲಿ ಕರ್ತನೆ ರಕ್ಷಣೆ ಅನುಭವ ಇಲ್ವೋ ಅವರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಹೋಗಲಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Thank you, Jesus.
Yes, Holy God. We love you, Jesus. Hallelujah. Hallelujah. Nothing like you. Jesus, 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 Jesus. Hallelujah, Lord. Oh, we worship you, Lord. Hallelujah, Lord. Thank you, Jesus. Thank you, Holy Spirit. Thank you, Father. Thank you, Father. ಎಲ್ಲ ಘನತೆ ಮಾನವನಿಗೆ ನಾವು ಸಲ್ಲಿಸ್ತೀವಿ. ದೇವ, ನಿನ್ನ ನುಡಿಗಳ ಮೂಲಕ ನಮ್ಮ ಕೂಡ ಮಾತನಾಡಿ ನಮ್ಮ ಕಣ್ಣು ತೆರೆಯಾದ ಧರ್ಮಶಾಸ್ತ್ರ ಅದ್ಭುತಗಳನ್ನು ಕಂಡುಕೊಳ್ಳುವೆ ಎಂಬುದಾಗಿ ಕೀರ್ತನಗಾರನ್ನು ಪ್ರಾರ್ಥಿಸಿದರೆ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಆತ್ಮಿಕ ಕಣ್ಣನ್ನು ಬೆಳಗಿಸುವ ಸ್ವಾಮಿ, ನಿನ್ನ ವಿಷಯವಾದಂತ ಜ್ಞಾನದಿಂದ ತುಂಬಿಸು, ಜ್ಞಾನವುಳ್ಳ ಆತ್ಮನನ್ನು ಅನುಗ್ರಹಿಸು. ಇದುವರೆಗೆ ಗುಪ್ತವಾಗಿ ನನ್ನ ಸತ್ಯಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಜ್ಞಾನದ ಆತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಸಭೆ ಪ್ರತಿಯೊಬ್ಬರು ಕರ್ತನೆ, ನಿನ್ನ ಸಭೆ, ನಿನ್ನ ಜ್ಞಾನ, ನಿನ್ನ ಬಲ, ನಿನ್ನ ಒಂದು ಪ್ರಾರ್ಥನೆಯ ಒಂದು ಅಭಿಷೇಕದಲ್ಲಿ ಕರ್ತನೆ ಹೆಚ್ಚಿನ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ವೀಕ್ಷಿಸುತ್ತಿದ್ದ ವೀಕ್ಷಕರಲ್ಲಿ ಕೂಡ ದೇವರೇ ನಿನ್ನ ಅದ್ಭುತ ನಡೆಯಲಿ. ರಾಮ ಶಕೋರಿ ಬಾಬಾ ಓರಿ ರಾರರೆ ಬಸಕೋಬ್ರೆ ಏಬ್ರಹಾಮ್ ಅಂತೆ. Hallelujah, 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 hallelujah. Thank you, Lord. ವಾಕ್ಯದ ಮೂಲಕ ಮಾತನಾಡಬೇಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್, ಆಮೆನ್. ಸಭೆಗಳು ಕುಳಿತುಕೊಳ್ಳೋಣ. ಎಲ್ಲ ದೇವರ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ, ವಂದಿಸ್ತೇನೆ. ಹಲ್ಲೆಲೂಯಾ. ನಾವೀಗ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಒಂದು ಸಮಯ. ಇವತ್ತು ನಮ್ಮ ಮಧ್ಯದಲ್ಲಿ ಬಿಕೆ ಮೀಡಿಯಾದ ಸ್ಥಾಪಕರಾದಂಥ ಅಥವಾ ಡೈರೆಕ್ಟರ್ ಅವರಾದಂಥ ಪ್ರಶಾಂತ್ ಜಪ್ಪನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ವೇದಿಕೆಗೆ ಬಂದು ದೇವರ ವಾಕ್ಯವನ್ನು ಹಂಚಬೇಕಾಗಿ ನಾವು ಕೇಳಿಕೊಟ್ಟಿದ್ದೇವೆ. ಎಲ್ಲರೂ ದೇವರ ಜೊತೆ ಚಪ್ಪಾಳೆ ಪೂರ್ವಕವಾಗಿ ನಾವೆಲ್ಲರೂ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ.
ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಅಂತ ಒಳ್ಳೆಯ ದೇವರನ್ನು ನಾವು ಆರಾಧನೆ ಮಾಡಿದ್ದೇವೆ. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಿ, ಸಂತೋಷವಾಗಿದ್ದೀರಾ ಅಂತ ಕೇಳಬೇಕಿಲ್ಲ. ನನಗೆ ಗೊತ್ತು ನೀವೆಲ್ಲರೂ ಸಂತೋಷವಾಗಿದ್ದೀರಿ. ಯಾಕೆಂದ್ರೆ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ. ಆತನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಕೂಡ ಆ ಸಂತೋಷದಲ್ಲಿ ಇರ್ತೇವೆ ಎಂಬುದಾಗಿ ನಾನು ಖಂಡಿತವಾಗೂ ನಾನು ನಂಬಬಲ್ಲೆ. ಹಲ್ಲೆಲೂಯಾ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮತ್ತೆ ಆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಈ ಒಂದು ದಿನದಲ್ಲಿ ನಾನು ಬೆಳಿಗ್ಗೆ ಪಾಸ್ಟ್ಗೆ ಫೋನ್ ಮಾಡಿದೆ, ಬರ್ತೇನೆ ಇವತ್ತು. ಅವರಾಯ್ತು, ನೀವು ಬನ್ನಿ, ದೇವರ ವಾಕ್ಯದ ಸಂದೇಶವನ್ನು ಕೊಡಿ ಅಂತ ಹೇಳಿದ್ದಾರೆ. ಒಂದು ಅವಕಾಶ ಕೊಟ್ಟದಕ್ಕಾಗಿ ದೇವರ ಸೇವಕರಾದ ಪಾಸ್ಟರ್ ಜೋನ್ಸನ್ ಕೊಟ್ಟೆ ಅವರಿಗೆ ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ. ನಮ್ಮ ಜೀವನದಲ್ಲಿ ದೇವರಿದ್ದರೆ, ನಮ್ಮ ಜೀವನದಲ್ಲಿ ಸ್ವಾಮಿ ಇದ್ದರೆ ಅನೇಕ ಒಂದು ನಾವು ಹಾಡಾಡ್ತೇವೆ, ಬೇರೆ ಏನು ಬೇಡ ದೇವರೇ ಎಂಬುದಾಗಿ ಅಲ್ವಾ ಹಾಡಾಡ್ತೇವೆ. ನೀನಿದ್ದರೆ ಸಾಕು, ಬೇರೇನು ಬೇಡ. ಒಂದು ಹಾಡು ಕೂಡ ನೀವು ಹಾಡಿರ್ಬೋದು, ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸಿನೋಣ. ಒಂದು ವೇಳೆ ನಿಜವಾಗ್ಲೂ ಇದನ್ನು ಅರ್ಥ ಮಾಡಿಕೊಂಡು ನಾವು ಹಾಡಿದ್ರೆ ಬೇರೇನು ಬಯಸಲಿಕ್ಕೆ ನಾವು ಏನಾದ್ರೂ ಬಯಸ್ತಾದ್ರೂ ಕೂಡ ನಾವು ಹಿಂದೆ ಬರ್ತದೆ. ಹಲ್ಲೆಲೂಯಾ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ನಾವು ಆತನ ರಾಜ್ಯಕ್ಕಾಗಿ ಆತನ ನೀತಿಗೆ ತವಕ ಕೊಡ್ತಾರೋ ಅದರ ಕೂಡ ನಮಗೆ ಏನೆಲ್ಲ ಬೇಕಲ್ಲ ಅದೆಲ್ಲ ನಮ್ಮ ಹಿಂದೆ ಬರ್ತದೆ. ಹಾಗಾಗಿ ನಾವು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಒಂದೇ ಒಂದು ಹಾಡು, ಆ ಹಾಡಿರುತ್ತೆ, ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸ್ಸೇನು ನಾ. ಅದು ಸುಮ್ಮನೆ ಹಾಡಾಗಿ ಹಾಡಬಾರದು, ಹೃದಯಾಂತರಾಳದಿಂದ ಹಾಡು, ಒಳಗಿಂದ ಹೃದಯಾಂತರಾಳದಿಂದ. ಸ್ವಾಮಿ ನೀನಿದ್ರೆ ಸಾಕು ನನಗೆ, ನೀನಿದ್ರೆ ಸಾಕು ನನ್ನ ಬಾಳಲ್ಲಿ ಬೇರೇನು ಬಯಸ್ಸೇನು ನಾ. ಈ ಭೂಲೋಕದ ಯಾವ ಸಂಗತಿಗಳು ನಾನು ಬಯಸುವುದಿಲ್ಲ, ನೀನಿದ್ದರೆ ಸಾಕು ನನಗೆ ಎಂಬುವಂತ ಆ ಹಾಡನ್ನು ನಾವು ಒಂದು ಕ್ಷಣ ಭಕ್ತಿಪೂರ್ವಕವಾಗಿ ಯೇಸುವನ್ನು ಮುಂದೆ ಇಟ್ಟುಕೊಂಡು ನಾವು ಹಾಡುವ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನಗೆ ಹಾಡುಗಾರನಲ್ಲ, ನಾನು ಆದ್ರೂ ಹಾಡ್ತೇನೆ. ದೇವರಿಗೋಸ್ಕರ ಹಾಡಿನ ನಾನು ಕಾಲ ಸರಿಯಾಗಿ ಬರ್ಲಿಕ್ಕಿಲ್ಲ, ಅದು ನಮ್ಮನ್ನೊಟ್ಟಾಗಿ ಹಾಡುವ. ಎದುರಿದ್ದು ಸ್ವಾಮಿಗೋಸ್ಕರ ಅನುಭವ. ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸೇನು ನಾ, ಬೇರೇನು ಬಯಸೇನು ನಾ. ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸೇನು ನಾ, ಎಲ್ಲರೊಟ್ಟಾಗಿ ನಾವು ದೇವರ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ನಾವು ಹಾಡುವ. ನೀನಿದ್ದರೆ ಸ್ವಾಮಿ, ಬೇರೆ ಯಾವುದನ್ನು ಬಯಸುವುದಿಲ್ಲ, ನನ್ನ ಮುಂದೆ ನೀನಿದ್ರೆ ಸಾಕು, ನನ್ನ ಒಳಗೆ ನೀನಿದ್ರೆ ಸಾಕು ದೇವರು ಎಂಬುದಾಗಿ ಆತನನ್ನು ಮುಂದೆ ಇಟ್ಟುಕೊಂಡು ನಾವು ಹಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನನ್ನ ಬಾಳಲ್ಲಿ ಬೇರೇನು ಬಯಸೇನು ನಾ, ಬೇರೇನು ಬಯಸೇನು ನಾ. ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸೇನು ನಾ, ಕುರುಬನು ಕುರಿಗಳ ಹುಡುಕುವ ಹಾಗೆ, ಜಿಂಕಿಯು ನೀರನ್ನು ಬಯಸುವ ಹಾಗೆ. ನಾವಿದನ್ನು ಕೇವಲ ಹಾಡುವುದು ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ಹೇಳುವ, ಕುರುಬನು ಕುರಿಗಳನ್ನು ಹುಡುಕುವ ಹಾಗೆ, ಜಿಂಕಿಯು ನೀರನ್ನು ಬಯಸುವ ಹಾಗೆ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕುರುಬನು ಕುರಿಗಳ ಹುಡುಕುವ ಹಾಗೆ, ಜಿಂಕೆಯು ನೀರನ್ನು ಬಯಸುವ ಹಾಗೆ. ಕುರುಬನು ಕುರಿಗಳ ಹುಡುಕುವ ಹಾಗೆ, ಜಿಂಕೆಯು ನೀರನ್ನು ಬಯಸುವ ಹಾಗೆ. ಮನಸ್ಸು
ನಾವೆಲ್ಲರೂ ಕೂಡ ಯಾವುದೇ ಮ್ಯೂಸಿಕ್ ಬೇಡ, ನಾನು ಮತ್ತು ನಮ್ಮ ದೇವರು ಮಾತ್ರ. ನಾವು ಹೇಳುವ ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸಬೇಡ. ನಾವು ಈ ಗಳಿಗೆಯಲ್ಲಿ ದೇವರನ್ನೇ ಮುಂದಿಟ್ಟುಕೊಂಡು ಹೇಳುವ, ನಾವು ಆಚೀಚೆ ನೋಡುದು ಬೇಡ, ನಮ್ಮ ದೇವರನ್ನೇ ಮುಂದಿಟ್ಟುಕೊಂಡು ಸ್ವಾಮಿ ಹೇಳುವ, ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸಲು ಸ್ವಾಮಿ. ಥ್ಯಾಂಕ್ ಯು. ನನ್ನ ಬಾಳಲ್ಲಿ ಬೇರೇನು ಬಯಸೆನು ನಾ. ಥ್ಯಾಂಕ್ ಯು. ಬೇರೇನು ಬಯಸೆನು ನಾ. ಇದನ್ನ ಭಕ್ತಿಪೂರ್ವಕವಾಗಿ ಹೇಳುವ, ನಾವು ಯಾವ ರೀತಿ ಮಾಡಿದ್ದೇವೆ ಆ ರೀತಿ ನಾವು ಜೀವನ ಮಾಡುವಂತ ಕೃಪೆಗೆ ನಮ್ಮನ್ನು ನಡೆಸು ಸ್ವಾಮಿ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರೇ ಅಪ್ಪ ನಿನ್ನನ್ನೇ ಮುಂದಿಟ್ಟುಕೊಂಡು ನೀನಿದ್ದರೆ ನನ್ನ ಜೀವನದಲ್ಲಿ ಸ್ವಾಮಿ ನೀನೇ ಮಾತ್ರ ಸಾಕು ನನಗೆ ಎನ್ನುವಂತ ಆ ಪರಿಜ್ಞಾನ ಯಾವಾಗಲೂ ನಮ್ಮ ಹೃದಯದಲ್ಲಿರುವಂತೆ ಪವಿತ್ರಾತ್ಮದೇವರು ನಮಗೊಬ್ಬೊಬ್ಬರಿಗೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು ಸ್ವಾಮಿ. ಯಾವುದೇ ಸನ್ನಿವೇಶ ಬಂದರೂ ಕೂಡ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರೇ, ಈ ಒಂದು ಹಾಡಿನ ಪ್ರಕಾರ ನಾನು ಮತ್ತು ನನ್ನ ಜನರು ನಮ್ಮೆಲ್ಲರೂ ಕೂಡ ಸ್ವಾಮಿ ದೇವರೇ, ನನ್ನ ಸಹೋದರ ಸಹೋದರಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಜೀವನ ಮಾಡುವಂತ ಕೃಪೆ ನಮಗೆ ಕೊಡು ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಕೃಪೆ ನಮಗೆ ಕೊಡು ಸ್ವಾಮಿ. ಈ ಲೋಕದ ಸಂಗತಿಗಳನ್ನು ನೋಡಿ ನಾವು ಗಲಿಬಿಲಿಗೊಳ್ಳದೆ, ಈ ಲೋಕದ ಸಮಾಚಾರವನ್ನು ಕೇಳಿ ನಾವು ಗಲಿಬಿಲಿಗೊಳ್ಳದೆ ಸ್ವಾಮಿ, ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸುವುದಿಲ್ಲ ಅಂತ ಹೇಳಿದ ಪ್ರಕಾರ ಸ್ವಾಮಿ ನಾವು ಜೀವನ ಮಾಡುವಂತ ಕೃಪೆಗೆ ನಮ್ಮನ್ನು ನಡೆಸು ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್ ಆಮೆನ್. ಸತ್ಯವೇದದಲ್ಲಿ ಅನೇಕ ಭಕ್ತರು ಇದೇ ರೀತಿ ಜೀವನ ಮಾಡಿದ್ರು. ಯಾವಾಗ ಅವರಿಗೆ ಆ ಸ್ವಾಮಿಯ ದರ್ಶನ ಸಿಕ್ಕಿತ್ತು, ಅಥವಾ ಸ್ವಾಮಿಯ ವಾಕ್ಯ ಸಿಕ್ಕಿತ್ತು, ಅಥವಾ ಸ್ವಾಮಿ ಅವರ ಸಂಗಡ ಮಾತಾಡಿದ್ರ, ದೇವರು ಅವರ ಸಂಗಡ ಮಾತಾಡಿದ್ರ, ಆ ದಿನದಿಂದ ಅವ್ರು ಯಾವತ್ತೂ ಕೂಡ ಇಹಲೋಕದ ಸಂಗತಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವ್ರು ಯಾವಾಗಲೂ ಅವರು ಪರಲೋಕದ ಸಂಗತಿ, ಆರ್ಥಿಕ ಸಂಗತಿ, ಇದರ ವಿಚಾರದಲ್ಲಿಯೇ ಆಲೋಚನೆ ಮಾಡ್ತಿದ್ರು. ಹಾಗಾಗಿ ಯಾರು ಕೂಡ ಅವರ ಜೀವನದಲ್ಲಿ ಅವರು ಎಂದಿಗೂ ಕೂಡ ಅವರ ಜೀವನ ಅದು ಸೋತ ಜೀವನ ಆಗಲಿಲ್ಲ, ಜಯಭರಿತವಾದ ಜೀವನವಾಯಿತು. ಸೊ ಹಾಗಾಗಿ ಇಲ್ಲಿ ನಾವು ಸತ್ಯವೇದದಲ್ಲಿ ಯಾರೆಲ್ಲ ಈ ರೀತಿಯಾಗಿ ಜೀವನ ಮಾಡಿ ನೋಡುವಾಗ ಆದಿ ಕಾಲದಿಂದಲೇ ಜೀವನ ಮಾಡಿದ್ದಾರೆ. ಎಲ್ಲರನ್ನ ಹೇಳಿದ್ರೆ ಸಮಯ ಸಾಕಾಗಲಿಕ್ಕಿಲ್ಲ. ಪಾಸ್ಟರ್ ಹೇಳಿದ್ದಾರೆ 11 ಗಂಟೆಗೆ ಬಿಡಬೇಕಂತ. ಹಾಗಾಗಿ ಆ ಸಮಯದೊಳಗೆ ನಾವು ಈ ಒಂದು ಸಂದೇಶ ಮುಗಿಸಬೇಕು. ಹಾಗಾಗಿ ಅಬ್ರಹಾಮನು ನಾವು ನೋಡುವ ಇಬ್ರಿಯ ಗ್ರಂಥಕರ್ತ ಹೀಗೆ ಬರೀತ ಅಬ್ರಹಾಮನ ಬಗ್ಗೆ 11ನೇ ಅಧ್ಯಾಯ 9ರಿಂದ 10 ವಚನ. ಇಬ್ರಿಯ ಗ್ರಂಥಕರ್ತ 11ನೇ ಅಧ್ಯಾಯ 9ರಿಂದ 10 ವಚನ. ನಂಬಿಕೆಯಿಂದಲೇ ಅವನು ವಾಗ್ದತ್ವ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಎಲ್ಲಿದ್ದಂತೆ, ಎಲ್ಲಿ ದೇವರು ವಾಗ್ದಾನ ಮಾಡಿದ ಸ್ಥಳಕ್ಕೆ ಬಂದಾಗ ಅವನಲ್ಲಿ ಹೇಳಲಿಲ್ಲ ಇದು ನನ್ನ ಪರ್ಮನೆಂಟ್ ಪ್ಲೇಸ್ ಎಂಬುದಾಗಿ. ಹೆಚ್ಚಾಗಿ ನಮಗೆ ಏನಾದ್ರೂ ಆದ್ರೆ ನನ್ನ ಪರ್ಮನೆಂಟ್ ಪ್ಲೇಸ್, ಇಲ್ಲಿ ನಾನು ಹೋಗುದಿಲ್ಲ ಎನ್ನುವಂತಿರುತ್ತೆ. ಆದ್ರೆ ದೇವರು ವಾಗ್ದಾನ ಮಾಡಿದ ಸ್ಥಳಕ್ಕೆ ಬಂದಾಗಲೂ ಕೂಡ ಅವನು ಹೀಗೆ ಹೇಳಿಲ್ಲ, ಇದು ನನ್ನ ಪರ್ಮನೆಂಟ್ ಪ್ಲೇಸ್, ಇಲ್ಲಿ ಒಂದು ಅರಮನೆ ಮಾಡಿ ನಾನು ಕುತ್ಕೊಳ್ತೇನೆ, ಇಲ್ಲಿ ನಾನು ಬೇರೆ ಎಲ್ಲಿಗೂ ಹೋಗುದಿಲ್ಲ, ಇದು ನನ್ನದೇ ಜಾಗ, ಇದು ನಾನು ಪರ್ಚೇಸ್ ಮಾಡಿದ ಜಾಗ, ನನಗೆ ದೇವರು ಕೊಟ್ಟ ಜಾಗ, ಇಲ್ಲಿ ನಾನು ದೊಡ್ಡ ಅರಮನೆಯನ್ನು ಕಟ್ಟಿ ಶ್ರೀಮಂತನಾಗಿ ಬದುಕ್ತೇನೆ ಎಂಬುದಾಗಿ ಆತನ ಮನಸ್ಸಿನಲ್ಲಿ ಬಂದಿಲ್ಲ. ಅದರ ಅರ್ಥ ನೀವು ನೆನೆಸ್ಬೇಡ್ರಿ, ನಾವು ಜಾಗ ಬೇಕೊಂಡು ಮನೆ ಗಟ್ಟಿ ಕುತ್ಕೊಳ್ಳೋದು ತಪ್ಪ ಇಲ್ಲ. 100% ಜಾಗ ಬೇಕೊಳ್ಳಿ, ಮನೆ ಗಟ್ಟಿ ಕುತ್ಕೊಳ್ಳಿ, ನಾನು ಮಾಡಿದ್ದೇನೆ. ಆದರೆ ಆ ಮನಸ್ಸು ಇಲ್ಲಿ ನೋಡ್ರಿ, ಅಲ್ಲಿ ಹೇಳ್ತದೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದರು. ಮತ್ತೆ ಅದೇ ವಾಗ್ದಾನಕ್ಕೆ ಸಹಭಾಗಿಯಾದ ಇಸಾಕನು ಯಾಕೋಬನು ಅವರಂತೆಯೇ ಡೇರೆಗಳಲ್ಲಿ ಏನ್ ಮಾಡಿದಂತೆ ವಾಸಿಸಿದರು ಎಂಬುದಾಗಿದೆ ವಾಕ್ಯ. ಅವರು ಕೂಡ ನಾಳೆ ಅಬ್ರಹಾಂ ಮಾತ್ರ ಅಲ್ಲ, ಅವರ ಹಿಂದೆ ಬಂದಂತ ಯಾರೆಲ್ಲ ಇಸಾಕ ಮತ್ತು ಯಾಕೋಬ ಇವರು ಕೂಡ ಡೇರೆಗಳಲ್ಲಿ ವಾಸ ಮಾಡಿದ್ರು. ಇವರು ಆಶೀರ್ವಾದರಾಗಿರ್ಲಿಲ್ವಾ? ಇವ್ರಿಗೆ ಬೇಕಾದಷ್ಟು ದೇವರು ಆಶೀರ್ವಾದ ಮಾಡಿದ್ರು. ಅದರ ಅರ್ಥ ಇಲ್ಲಿ ನಾವು ನೋಡಬೇಕಾದ್ರೆ ಎಂತ ಹೇಳಿದ್ರೆ, ಅವರು ಯಾವುದನ್ನು ನೋಡಿ ಬದುಕಿದ?
ಅಬ್ರಹಾಮನು ಯಾವುದನ್ನು ನೋಡಿ ಆತನು ಬದುಕ್ತಾ ಇದ್ದ? ಮಗು ಇಲ್ಲ, ಮಗುವನ್ನೇ ನೋಡಿ ಬದುಕಿದ್ದ? ಇಲ್ಲ. ಜಾಗ ಇಲ್ಲ ಎಂಬುದಾಗಿ ನೋಡಿ ಬದುಕಿದ್ದ? ಇಲ್ಲ. ಅಥವಾ ಅವರು ಅಬ್ರಹಾಂ ಮತ್ತೆ ಲೋಟ ಇರುವಾಗ ಒಳ್ಳೆ ಪ್ಲೇಸ್ ಬೇಕು, ಅದೇ ನನಗೆ ಬೇಕು ಎಂಬುದಾಗಿ ಹಠ ಹಿಡಿದು ಬದುಕಿದ್ದ? ಹಠ ಹಿಡಿದು ಬದುಕಲಿಲ್ಲ. ಹಠ ಹಿಡಿದು ಬದುಕಲಿಲ್ಲ, ಕೊರತೆಯನ್ನು ನೋಡಿ ಬದುಕಲಿಲ್ಲ, ಯಾವುದನ್ನು ನೋಡಿ ಬದುಕಲಿಲ್ಲ. ಮತ್ತೆ ಮುಂದಕ್ಕೆ ಆ ವಾಕ್ಯ ಹೇಳ್ತದೆ, ಯಾಕಂದರೆ, ಯಾರಾದ್ರೂ ಹಾಕಿ ಹೋದ್ರಿ, ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಯಾವುದನ್ನು ನೋಡಿ ಬದುಕಿದ? ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು ನೋಡಿ ಆತನು ಬದುಕಿದನು. ಅಂದ್ರೆ ಅದು ಯಾವುದು? ಶಾಶ್ವತವಾದ. ನಾನು ಇದನ್ನು ಓದುವಾಗ ನನಗೆ ಇದು ದೊಡ್ಡ ಒಂದು ರೆವಲ್ಯೂಷನ್ ದೇವರು ಕೊಡ್ತಾ ಇದ್ದು, ಅದು ಓದ್ತಾ ಇದ್ದೆ. ಸುಮ್ಮನೆ ಕೆಲಸ ಓದುದು, ವಿಶ್ವತಿರುವಾಗ ವಾಕ್ಯ ಓದುವಾಗ ಅದನ್ನೇ ಆಳವಾಗಿ ಕೆಲಸ ಪವಿತ್ರ ಹೋಗ್ತಾರೆ. ಆಗ ಈ ವಾಕ್ಯದಲ್ಲಿ ತೋರಿಸಿಕೊಂಡದೇನೆಂದ್ರೆ, ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಹಾಗಾದ್ರೆ ಈ ಪಟ್ಟಣ, ಈ ಅರಮನೆ, ಈ ಮನೆ, ಈ ಜಾಗ, ಇದನ್ನು ಯಾವ ಕೊರತೆಗಳನ್ನು ನೋಡಿ ಜೀವನ ಮಾಡಲಿಲ್ಲ. ಅವನು ಜೀವನ ಮಾಡಿದ್ದು ಆತನ ಎದುರಲ್ಲಿಟ್ಟಿರುವಂತಹ ಆ ಶಾಶ್ವತ ಪಟ್ಟಣವನ್ನು ನೋಡಿ ಆತನ ಜೀವನ ಮಾಡಿ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ಅಬ್ರಹಾಮನಿಗೆ ಎಲ್ಲವೂ ದೇವರು ಕೊಟ್ಟರು. ಮತ್ತೆ ದೇವರು ಹೇಳ್ತಾರೆ ಅಬ್ರಹಾಮನೇ ನೀನು ನನ್ನ ಸ್ನೇಹಿತ. ಈಗ ಅಬ್ರಹಾಮನಿಗೆ ದೇವರು ಹೇಳ್ತಾರೆ ನೀನು ನನ್ನ ಸ್ನೇಹಿತ. ಆಗ ಸ್ನೇಹಿತರಿಗೆ ನಾನು ನೆನೆಸ್ತಾ ಇದ್ದು ದೇವರ ವಾಕ್ಯದಲ್ಲಿ ಬರಲಿಲ್ಲ. ಕೆಲವೊಂದ್ಸಲ ನನಗೆ ಇತ್ತೀಚಿನ ಆಲೋಚನೆ ಬರ್ತದೆ ನನಗೆ, ಹೀಗೆ ಆಗಿರ್ಬಹುದಾ ಅಂತ. ಸ್ನೇಹಿತರ ಹತ್ರ ಎಲ್ಲಾ ವಿಚಾರ ಹೇಳಿಬಿಡ್ತೇವೆ ನಾವು. ಕೆಲಸ ತಂದೆ ಹತ್ರ ಹೇಳುದಿಲ್ಲ, ತಾಯಿ ಹತ್ರ ಹೇಳುದಿಲ್ಲ, ನಮ್ಮ ಬಹಳಷ್ಟು ಆತ್ಮೀಯರ ಹತ್ರ ಹೇಳುದಿಲ್ಲ. ಆಗ ಸ್ನೇಹಿತರ ಹತ್ರ ಎಲ್ಲ ಹೇಳಿಬಿಡ್ತೇವೆ. ಮೋಸ್ಟ್ಲಿ ದೇವರು ಈ ಒಂದು ಪರಲೋಕದ ಬಗ್ಗೆ, ಆ ಪಟ್ಟಣದ ಬಗ್ಗೆ ಖಂಡಿತವಾಗ್ಲೂ ಅಬ್ರಹಾಮನ ಹತ್ರ ಮಾತಾಡಿರುವ. ಹಾಗಾಗಿ ಆತನು ಹೇಳ್ತಾರೆ, ಈ ವಾಕ್ಯ ಹೇಳ್ತದೆ, ಅವನು ಶಾಶ್ವತವಾದ ಅಸ್ಥಿವಾರಗಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಅದನ್ನು ಎದುರು ನೋಡ್ತಿದ್ನು. ಅವನು ವಾಗ್ದಾನದ ದೇಶವನ್ನು ಎದುರು ನೋಡ್ಲಿಲ್ಲ. ದೇವರು ನನಗೆ ಆಶೀರ್ವಾದ ಮಾಡಿದ್ದಾನೆ ಎಂದು ಅದನ್ನೇ ಎದುರು ನೋಡ್ತಾ ಇರಲಿಲ್ಲ. ಅವನು ಎದುರು ನೋಡ್ತಿದ್ದು ಆ ಪರ್ಮನೆಂಟ್ ಪ್ಲೇಸ್ ಅನ್ನು ಆತನು ಎದುರು ನೋಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳನ್ನು ನಾವು ಯಾವುದನ್ನು ಎದುರು ನೋಡಿ ಜೀವನ ಮಾಡ್ತಿದ್ದೇವೆ? ಕೇಳ್ಬಹುದು, ಏನು ಬ್ರದರ್ ಒಂದು ಆಶೀರ್ವಾದ, ಒಂದು 4 ಮಾತು ಹೇಳಿದು ಬಿಟ್ಟಿದ್ದೇನೆ, ಇದೇ ಆಶೀರ್ವಾದ. ದೇವರ ವಾಕ್ಯ ಹೇಳ್ತೆ, ಮೊದಲು ದೇವರ ರಾಜ್ಯ ಆತನ ನೀತಿಗೆ ಕೌಕ ಪಡ್ರಿ, ಉಳಿದವುಗಳೆಲ್ಲ ನಿಮ್ಮ ಎಲ್ಲಾ ಆಸ್ತಿ ಪಾಸ್ತಿ, ಅರಮನೆ, ಕಟ್ಟಡ, ಮನೆ ಎಲ್ಲವೂ ಕೂಡ ಇದರ ಹಿಂದೆ ಬರ್ತದೆ. ಯಾವಾಗ ನಿಮ್ಮ ನೋಟ ಚೇಂಜ್ ಮಾಡಿದಾಗ. ಹಲ್ಲೆಲೂಯಾ. ಯಾವಾಗ ಈ ನೋಟ ಅಬ್ರಹಾಮನು ಚೇಂಜ್ ಮಾಡಿದ್ರು, ಅವನ ಜೀವನದ ದೇವರ ವಾಕ್ಯ ಹೇಳ್ತದೆ, ಅವ ದೊಡ್ಡ ಶ್ರೀಮಂತನಾದನು ಎಂಬುದಾಗಿ. ಅವನು ಎಲ್ಲಿ ಹೋದ್ರೂ ಕೂಡ ಅವನಿಗೆ ಫೇವರ್ ಸಿಕ್ಕಿತ್ತು. ಯಾವುದೇ ಅವನು ರಾಜರ ಮುಂದೆ ನಿಂತರೂ ಕೂಡ ಅವರಿಗೆ ಅಲ್ಲಿ ಒಂದು ಆ ಫೇವರ್ ಸಿಕ್ಕಿತ್ತು. ಹಾಗಾದ್ರೆ ಯಾವುದನ್ನು ನೋಡಿ ಜೀವನ ಮಾಡ್ತಿದ್ದ? ಜೀವನ ನೋಡ್ತಿದ್ದು ಪರಲೋಕದ ದರ್ಶನ. ಅದಕ್ಕೋಸ್ಕರ ಸ್ವಾಮಿ ಕೂಡ ನನಗೆ ನಿಮಗೆ ಹೇಳಿದ್ದಾನೆ. ಯಾರು? ಯೇಸು ಸ್ವಾಮಿ ಹೇಳಿದ ಮಾತು ಯೋಹಾನ ಸುವಾರ್ತೆಯನ್ನು ನೋಡಿರ್ಬೇಕಿದ್ರೆ 14ನೇ ಅಧ್ಯಾಯ 1-3 ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ನಮ್ಮ ದೇವರಿಗೆ ಗೊತ್ತುಂಟು, ನಮ್ಮ ಹೃದಯ ಕೆಲವು ಸಲ ಕಳವಳ ಅಂತ ಆಗ್ತದೆ. ಅದಕ್ಕೆ ಫಸ್ಟ್ ಹೇಳುದು ನಿಮ್ಮ ಹೃದಯ ಕಳವಳ ಆಗುಗಳ ಅಂತೇಳಿ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಮತ್ತೆ ಹೇಳ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದ್ರೆ ನಿಮಗೆ ಹೇಳುತ್ತೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡದೆ ಹೋಗುತ್ತೇನಲ್ಲ. ಅಂದ್ರೆ ಇವತ್ತು ನನಗೂ ನಿಮಗೂ ಅದೇ ಮಾತು ಹೇಳ್ತಿದ್ದೇನೆ, ನೀನು ಇದನ್ನು ನೋಡಿ ಬದುಕು. ನಿನಗಿರುವಂತ ಪರಲೋಕದಲ್ಲಿ ತುಂಬಾ ಡೇರೆಗಳು, ಅಂದ್ರೆ ಅಲ್ಲಿ ಆ ಒಂದು ಅರಮನೆ ಅಂತ ಅಂತಿರುವಂತ ಆ ಒಂದು ಮನೆಗಳನ್ನು ನೋಡಿ ನೀನು ಬದುಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಿದ್ದೇವೆ. ನಾವು ಯಾವುದನ್ನು ನೋಡಿ ಬದುಕ್ತಾ ಇದ್ದೇವೆ? ನಾನು ನೀವು ನಮ್ಮ ಮುಂದೆ ಯಾವುದನ್ನು ಇಟ್ಕೊಂಡು ಬದುಕ್ತಾ ಇದ್ದೇವೆ? ನಾಡ್ದು ನನಗೆ ಒಂದು ದೊಡ್ಡ ಮನೆ ಆಗ್ಬೇಕು, ತಪ್ಪಲ್ಲ. ನಾವು ಕೂಡ ನನಗೆ ದೊಡ್ಡ ಗಾಡಿ ಆಗ್ಬೇಕು, ತಪ್ಪಲ್ಲ. ಅದನ್ನೇ ದೃಷ್ಟಿಸಿ ನೀವು ಬದುಕ್ತಾ ಇದ್ದೀರಾ? ಅದನ್ನೇ ತಲೆಗಿಟ್ಕೊಂಡು ಬದುಕ್ತಾ ಇದ್ದೀರಾ? ತಲೆಯಲ್ಲಿ ಅಥವಾ ನಮ್ಮ ದೃಷ್ಟಿ ಇರಬೇಕಾದದ್ದು ಈ ಡೇರೆಗಳ ಮೇಲೆ, ಈ ಅರಮನೆಗಳ ಶಾಶ್ವತ ಪಟ್ಟಣದ ಮೇಲೆ. ಹಲ್ಲೆಲೂಯಾ. ಸೊ ಹಾಗಾಗಿ ಆ ಪಟ್ಟಣ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಸ್ವಲ್ಪ ಹೇಳ್ತದೆ. ಪ್ರಕಟಣೆ ಗ್ರಂಥದಲ್ಲಿ ಓದಿ ನಾನು ಬೇಗ ಹೋಗ್ತೇನೆ. 21ನೇ ಅಧ್ಯಾಯ 12ನೇ ವಚನದಲ್ಲಿ ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಕಾರವಿದ್ದು ಅದಕ್ಕೆ 12 ಹೆಬ್ಬಾಗಿಲಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲ್ 12 ಕುಲಗಳ ಹೆಸರು. ಅಂದ್ರೆ ದೊಡ್ಡ ಪಟ್ಟಣ, ದೊಡ್ಡ ಪ್ರಕಾರ, ದೊಡ್ಡ ಅರಮನೆ.
ಇದು ನನಗೆ ನಿಮಗೋಸ್ಕರ ಸಿದ್ಧ ಮಾಡ್ಲಿಕ್ಕೋಸ್ಕರ ಸ್ವಾಮಿ ಹೋಗಿದ್ದಾರೆ. ಇದನ್ನು ದೃಷ್ಟಿಯಲ್ಲಿ ಎಷ್ಟು ದಿವಸ ಯಾರೆಲ್ಲ ಇಟ್ಟಿದ್ದೀರಿ? ಇದು ನನಗೆ ಸಿಗ್ತದೆ ಎಂಬುದಾಗಿ ಎಷ್ಟು ಜನ ನಾವು ನೋಡಿ ಬದುಕ್ತಾ ಇದ್ದೇವೆ? ಇದಕ್ಕೋಸ್ಕರ ಎಷ್ಟು ಜನ ಈ ಭೂಲೋಕದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ? ಅಲ್ಲಿ ನಾವು ನಮ್ಮ ಆಸ್ತಿಗಳನ್ನು ಒಟ್ಟು ಮಾಡ್ಲಿಕ್ಕೋಸ್ಕರ ಇಲ್ಲಿ ಏನೆಲ್ಲ ಮಾಡ್ತಿದ್ದೇವೆ? ಆಲೋಚನೆ ಮಾಡಿದ್ದೇವೆ. ಅದಕ್ಕೆ ಪೇತ್ರನು ಬರೆಯುವಾಗ ಸುಂದರವಾಗಿ ಬರೀತಾರೆ, 2ನೇ ಪೇತ್ರ 3:13. ಆದ್ರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ. ಯಾಕೆ? ಸ್ವಾಮಿ ನನಗೆ ಹೇಳಿದ್ದಾನೆ, ಅದನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಪೇತ್ರನು ಕೂಡ ಹೇಳುವಂತದ್ದು ಅದನ್ನೇ ನಾನು ಎದುರು ನೋಡ್ತಿದ್ದೇನೆ ಅಂತ. ಮತ್ತೆ ಹೇಳ್ತದೆ, ಅವುಗಳ ನೀತಿ ವಾಸವಾಗಿರುವ ಆದ ಕಾರಣ ಪ್ರಿಯರೇ, ಈಗ ನನಗೆ ಹೇಳುದು, ನನಗೆ ಮತ್ತೆ ಆದ ಕಾರಣ ಪ್ರಿಯರೇ, ನಾವು ಹೀಗೆ ಬದುಕ್ತಾ ಇದ್ದೇವೆ. ಆದ ಕಾರಣ ಪ್ರಿಯರೇ. ಪ್ರಿಯರಂದ್ರೆ ಯಾರು? ನಾನಂದ್ರೆ ಯಾರು ಹೇಳ್ರಿ? ಪ್ರಿಯರೇ, ನಾನು ಪ್ರಿಯನು. ಯಾರಿಗೆ? ದೇವರಿಗೆ ಪ್ರಿಯನು. ಆದ ಕಾರಣ ಪ್ರಿಯರೇ ಏನಂತೇಳಿ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ, ಇವುಗಳನ್ನು ನೀವು ಯಾವುದೀಗ ಎದುರು ನೋಡ್ತಿದ್ದೀರಿ? ಶಾಶ್ವತ ಪಟ್ಟಣವನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿ. ಈಗ ಏನಾಗಬೇಕು? ಹೀಗಿರ್ಬೇಕಾ? ಈ ಶಾಂತರಾಗಿದ್ದು, ನನ್ನ ಹೆಸರು ಪ್ರಶಾಂತ, ಆದ್ರೆ ನಾನು ಶಾಂತವಾಗಿರ್ಲೇ ಇಲ್ಲ ಮುಂಚೆ. ಹಲೋ ಮಾಸ್ಟರ್ ಜಾನ್ಸನ್, ಗೊತ್ತುಂಟು ಬೇರೆ ಅಂತಿದ್ದಾರೆ, ಎಲ್ಲರೂ ಇದ್ದಾರೆ, ತುಂಬಾ ಜನ ಇದ್ದಾರೆ ಕೊಟ್ಟಿದ್ದವರು ಮುಂಚೆ. ಹೆಸರಿದ್ರೆ ಸಾಕಾಗುದಿಲ್ಲ, ಪ್ರಶಾಂತವಾಗಿದ್ರೆ ಸಾಕು. ಪ್ರಶಾಂತವಾಗಿ ಇರ್ಬೇಕು ಲೈಫಲ್ಲಿ. ಈ ಖಾಲಿ ಹೆಸರು ಶಾಂತ, ಕೆಲವರು ಹೆಸರು ಇರ್ತದೆ ಶಾಂತಮ್ಮ ಅಂತೇಳಿ, ಪ್ರಭಾಕರ್ ಯಾವಾಗಲೂ ಇರ್ತಾರೆ ಶಾಂತಮ್ಮ ಅಂತ ಹೆಸರು ಇರ್ತದಂತೆ. ಅವರ ಮನೆ ಖೈ 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 ಅಂತ ಕೇಳ್ತಾ ಇರ್ತದೆ ಆಚೆ ಹೋಗುವರು. ಹೆಸರು ಮಾತ್ರ ಶಾಂತ. ಆದ್ರೆ ದೇವರ ವಾಕ್ಯ ಹೇಳುವಂತದ್ದು ಏನಂದ್ರೆ, ಇಲ್ಲಿ ಹೇಳುವುದು, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನ ನಿರ್ಮಲರಾಗಿಯೂ, ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಇದಕ್ಕೆ ಪ್ರಯಾಸ ಪಡ್ರಿ. ಯಾವಕ್ಕೆಲ್ಲ ಸ್ವಾಮಿ ಎದುರಿನಲ್ಲಿ ನಾನು ಹೇಳ್ತೇನೆ, ಎಷ್ಟು ಚಂದ ಪ್ರಸಂಗ ಬೇಕಿದ್ರೆ ಇಲ್ಲಿ ದೇವರ ವಾಕ್ಯ ಕೊಡ್ಬಹುದು. ಆದ್ರೆ ಸ್ವಾಮಿ ನನ್ನನ್ನು ನೋಡುವಾಗ ನಾನು ಅದೇ ರೀತಿ ಇಲ್ಲದಿದ್ರೆ ಆತನ ಅಸಹ್ಯ ಪಡ್ತಾರೆ. ನಾವು ಕೇವಲ ಕೇಳುವವರು ಮಾತ್ರವಾಗಿರದೆ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಇಲ್ಲದ್ರೆ ಏನಾಗ್ತದೆ? ಗಂಟೆ ಠೈ 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 ಅಂತ ಬಾರಿಸಿದಾಗ ಕೇಳಿಸ್ತದೆ, ನೀವು ಹೋಗ್ತೀರಿ, ನಾನು ಆಚೆ ಹೋಗಿರ್ತೀನಿ. ಏನು? ಹಾಗಾಗಿ ಇವತ್ತಿನಿಂದ ನಾವು ಮಾಡಬೇಕಂತ ಏನಂತ ಹೇಳಿದ್ರೆ, ಆ ದೇವರ ಆ ಪರಿಶುದ್ಧ ಪಟ್ಟಣವನ್ನು, ನಮ್ಮ ಮುಂದೆ ಇಟ್ಟಿರುವಂತಹ ಜಯಮಾಲೆಯನ್ನು, ನಮ್ಮ ಮುಂದೆ ಇಟ್ಟಿರುವಂತಹ ಆ ಕಿರೀಟವನ್ನು ಪಡೆಯುವುದಕ್ಕೋಸ್ಕರ, ಆ ಪ್ರೈಸ್ ಅನ್ನು ಪಡೆಯುವುದಕ್ಕೋಸ್ಕರ ಇವತ್ತು ನಾವು ಓಡಬೇಕು. ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಎಫೆಸಕ್ಕೆ ಬರೆಯುವಾಗ ಪೌಲ ಇರ್ತಾನೆ 5:15. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ. ಎಫೆಸ 5:15-17. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಜ್ಞಾನವಿಲ್ಲದವರಾಗಿರಬೇಡ್ರಿ. ಯಾವ ಜ್ಞಾನ ಅಂದ್ರೆ, ಈ ದಿನಗಳು ಕೆಟ್ಟಗಳಾಗಿವೆ, ಈ ದಿನಗಳು ಕೊರೋನಾದ ದಿನಗಳಾಗಿವೆ, ಈ ದಿನಗಳು ಅಸಹ್ಯ ಮಾಡುವ ದಿನಗಳಾಗಿದೆ, ದ್ವೇಷ ಮಾಡುವ ದಿನಗಳಾಗಿದೆ. ನಾವಲ್ಲ, ಕೆಟ್ಟದಾಗಿದೆ. ಈ ದಿನಗಳು ಕೆಟ್ಟಗಳಾಗಿ. ಆದ್ರಿಂದ ಕಾಲವನ್ನು ಸುಮ್ಮನೆ ಇವರ ವಿಷಯವನ್ನು ಮಾತಾಡದೆ, ಅದನ್ನು ಬರಲಿಲ್ಲ, ನಾನೇ ಅದರಲ್ಲಿ ಬರೆದದ್ದು. ಅದರ ಕಾಲವನ್ನು ಸುಮ್ಮನೆ ಕಳೆದಂದ್ರೆ ಹೇಗೆ? ಫೋನ್ ಮಾಡಿ, ಹೇಗಿದ್ದೀರಿ? ಓ, ಅವಳ ವಿಷಯ ಗೊತ್ತುಂಟಾ? ಎಂತ ಅವಳಾಗೆ, ಅವನ ವಿಷಯ ಗೊತ್ತುಂಟಾ? ಅವನಿಗೆ. ಇದೇ ಚರ್ಚೆ ನಮ್ದು. ನೀವಾಗೆ ಮಾಡುದು, ಬೇರೆಯವ್ರ ವಿಷಯ ಮಾತಾಡಿ. ನೀವೆಲ್ಲರೂ ಒಳ್ಳೆ ಇದ್ದೀರಿ, ಹೊರಗಿನವರು ಬೇರೆ ಎಲ್ಲ ಜನರು ಉಂಟಲ್ಲ, ಹಾಗೆ ಸುಮ್ಮನೆ ಕಲಿತಾರೆ. ನೀವಾಗೆ ಕಲಿಯುವುದೇ ಅಲ್ಲ. ನೀವು ಫೋನ್ ಮಾಡಿ ಏನ್ ಮಾಡಿದ್ರಿ ಗೊತ್ತಾ? ಸಿಸ್ಟರ್, ಇಂಥವ್ರಿಗೆ ಸಮಸ್ಯೆ ಇದೆ, ನಾವು ಪ್ರಾರ್ಥನೆ ಮಾಡುವಂತ ನೀವು ಹಾಗೆ ಹೇಳ್ತೀರಿ. ನೀವು ಒಳ್ಳೆಯವರು, ನೀವು ಒಳ್ಳೆ, ಯಾಕಂದ್ರೆ ದೇವರ ಮಕ್ಕಳಾಗಿದ್ದೀರಿ. ಹಲ್ಲಲ್ಲ. ಸೊ ಹಾಗೆ ಬೇರೆಯವರ ವಿಷಯ ನಾನು ಹೇಳಿದ್ದು. ಬೇರೆಯವರು ಏನ್ ಮಾಡ್ತಾರೆ ಗೊತ್ತಾ? ಫೋನ್ ಮಾಡಿ ಅವನ ವಿಷಯ ಗೊತ್ತುಂಟ ಅಲ್ವಾ? ನೀವಾಗೆ ಮಾಡುದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತವರಾಗಿರಿ. ಈ ದಿನವು ಕೆಟ್ಟವರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ತಿಳಿದುಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಎಫೆಸದಲ್ಲಿ ಬರೆದ ಪತ್ರಿಕೆ 5:15 ಹೇಳ್ತದೆ. ಸೊ ಹಾಗಾಗಿ ಈ ಎಲ್ಲ ವಚನಗಳು ನಮಗೆ ಕೊಟ್ಟದ್ದು ಯಾಕೆ ಗೊತ್ತುಂಟ? ನಮ್ಮ ಮೇಲೆ ಬಹಳ ದೇವರು ಪ್ರೀತಿ ಮಾಡ್ತಾರೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಬರೆಯುವಾಗ
ಪೌಲ್ ಹೀಗೆ ಬರೀತಾನೆ 1:9. ನಾನು ಯಾವಾಗಲೂ ಹೇಳ್ತಿದ್ದ ವಚನ 1:9 ವಚನ ಅಂದ್ರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಎಲ್ಲಾ ವಿಷಯದಲ್ಲಿ ಆತನನ್ನು ಸಂತೋಷಪಡಿಸುವಾಗಿರಿ ಅಂತ. ಎಲ್ಲಾ ವಿಷಯದಲ್ಲಿ ಯಾರನ್ನು? ದೇವರನ್ನು ಸಂತೋಷಪಡಿಸುವ. ಆತನೊಮ್ಮೆ ನಮ್ಮಲ್ಲಿ ಸಂತೋಷ ಪಟ್ರೆ, ನಿಮಗೆ ಸಂತೋಷಗಳವರಿಗೆ ನೀವು ಏನ್ ಮಾಡ್ತೀರಿ? ನಾವು ಕೆಲಸ ಡೈರಿ ಮಿಲ್ಕ್ ಇಟ್ಕೊಂಡು ಹೋಗ್ತೇವಲ್ಲ, ಅವ್ರು ಸಿಗ್ಲಿಕ್ಕೆ ಹೋಗುವಾಗ ಡೈರಿ ಮಿಲ್ಕ್ ಏನ್ ನಮ್ಗೆ ಅವರು ಸಂತೋಷವಾಗಿ ಸಿಗುವ ತಿಂಡಿ ಇಟ್ಕೊಂಡು ಹೋಗ್ತೇವೆ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಆಸೆ ಇದೆ ಅದನ್ನು ನಾವು ಕೊಡ್ತೇವೆ. ರೈಟ್? ನಮ್ಗೆ ನಮ್ಮನ್ನು ಸಂತೋಷ ಪಡಿಸೋರು ನಾವು. ಆದ್ರೆ ಆ ತಂದೆಯಾದ ದೇವರು ನಮ್ಮಲ್ಲಿ ಸಂತೋಷ ಪಡುವಾಗ ನಿಮಗೆ ಏನು ಬೇಕು ಅದೆಲ್ಲವನ್ನು ಆತನ ಒದಗಿಸ್ತಾನೆ. ಹಾಗಾಗಿ ಆತನ ಚಿತ್ತದ ಆ ಒಂದು ಪ್ರಕಾರ ನಾವು ನಡಿಬೇಕು ಬೇರೆ. ಅದಕ್ಕೋಸ್ಕರ ನಾನು 7 ಪಾಯಿಂಟ್ ಅನ್ನು ಇವತ್ತು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. 7 ಪಾಯಿಂಟ್ ಇಟ್ಕೊಂಡು ಬಂದಿದ್ದೇನೆ ಇವತ್ತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ. ಒಂದನೇದಾಗಿ, ನಾವು ನಡೆಯುವ ರೀತಿ, ನಡೆಯುತ್ತಲೇ ಇರಿ. ನಡೀತೇವೆ ಹೇಗೆ? ಇಲ್ಲಿ ಆದಿಕಾಂಡದಲ್ಲಿ ನೋಡುವಾಗ 5ನೇ ಅಧ್ಯಾಯ 24, ಹನೋಕನು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದಂತೆ. ಇವತ್ತು ನಾನು ನೀವು ಯಾವ ರೀತಿ ನಡೀತಿದ್ದೆ? ಅನ್ಯೋನ್ಯತೆಯಲ್ಲಿ ನಡೀತಿದ್ದೇವೆ ದೇವರೊಂದಿಗೆ? ಇಲ್ಲಿರ್ತದೆ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರವರನ್ನು ಕರೆದುಕೊಂಡು. ನಾವಿವತ್ತು ಯಾವ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವ? ಪ್ರಶ್ನೆ ಮಾಡಿಕೊಳ್ಳಿ. ನಾನು ಫಸ್ಟ್ಗೆ ನಿಮಗೆ ಇವತ್ತು ಬೋಧನೆ ಮಾಡು. ನನಗೆ ಒಬ್ರು ಮೊನ್ನೆ ಹೇಳ್ತಿದ್ರು, ಇಲ್ಲಿ ತುಂಬಾ ಜನ ಬೋಧಕರಾಗಿದ್ದಾರೆ, ಕೇಳುವವರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ. ನನಗೆ ಮತ್ತೆ ಹೌದಂತೆ ಆಯ್ತು. ಅವರು ಹೇಳಿದ್ರೆ ತಪ್ಪಲ್ಲ ಅಂತೇಳಿ. ಬೋಧಕರು ಜಾಸ್ತಿ ಆಗಿದ್ದಾರೆ, ಕೇಳುವವರು ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ರು. ಇಲ್ಲವೇ? ಆದ್ರೆ ಇಲ್ಲಿ ಹೇಳುವಂಥದ್ದು, ನಾವು ಆ ರೀತಿಯಾಗಿ ನಡೀತಿದ್ದೇವೆ. ನನ್ನಲ್ಲಿ ಪ್ರಶ್ನೆ, ನಾವು ದೇವರೊಂದಿಗೆ ನಡೀತಿದ್ದೇವ? ಮತ್ತೆ ಹೇಳ್ತದೆ, ನೋಹನ ಚರಿತ್ರೆ ನೋಡುವಾಗ, ನೋಹನ್ನು ಕೂಡ ಆದಿಕಾಂಡ 6:9 ವಚನ ನೋಡುವಾಗ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದ. ಯಾರು ನಡೆದ್ರು? ಹನೋಕನು ನಡೆದನು, ನೋಹನು ನಡೆದನು, ಅಬ್ರಹಾಮನು ನಡೆದನು. ಹಾಗಾದ್ರೆ ಇವರನ್ನೆಲ್ಲ ನಡೆದಾಗ ಸುಮ್ಮನೆ ದೇವರು ಬಿಟ್ಟು ಬಿಟ್ಟವರಿಗೆ ಇಲ್ಲ. ಮುಂದೆ ಬರುವಂತ ಎಲ್ಲಾ ಸಂಗತಿಗಳನ್ನು ಅನ್ಯೋನ್ಯತೆಯಲ್ಲಿ ನಡೆಯುವವರಿಗೆ ತಿಳಿಸಿಕೊಡ್ತಾ ಇತ್ತು. ನೋಹನೇ ಹೇಳಿದ, ನೋಹ ನೋಡಿ, ಈ ಜನರೆಲ್ಲ ತಪ್ಪು ಮಾಡ್ತಿದ್ದಾರೆ, ನಾನು ಮುಳುಗಿಸಿ ಬಿಡ್ತಾ ಇದ್ದೇನೆ, ನೀನು ನ್ಯಾಯ ಮಾಡು, ಅದರೊಳಗೆ ಹೋಗು. ಯಾಕೆ? ಅನ್ಯೋನ್ಯತೆಯಲ್ಲಿ ನಡೆಯುವುದರಿಂದ ದೇವರು ಮುಂದೆ ಬರುವಂತ ಎಲ್ಲಾ ಸಂಗತಿಗಳು ಅನ್ಯೋನ್ಯತೆಯಲ್ಲಿ ನಡೆಯುವಂತ ಜನರಿಗೆ ದೇವರು ತಿಳಿಸುವನಾಗಿದ್ದಾನೆ. ನಾನು ನೀವು ಒಂದು ವೇಳೆ ಅನ್ಯೋನ್ಯತೆಯಲ್ಲಿ ನಡೆಯುವುದಾದರೆ ನನಗೂ ನಿಮಗೂ ಅದೇ ದೇವರು ತಿಳಿಸಿಕೊಡ್ತಾನೆ. ಆತ ಒಳ್ಳೆ ದೇವರಾಗಿದ್ದಾನೆ ಪ್ರಿಯರೇ. ಆತನು ಮಾರ್ಪಟ್ಟಿಲ್ಲ. ನಿನ್ನೆ ಇದ್ದಾಗೆ ಇವತ್ತು ನಿರಂತರ ಇರುವಂತ ಆ ದೇವರು ಹೇಳ್ತಾನೆ, ನೀನು ಅನ್ಯೋನ್ಯತೆಯಲ್ಲಿ ನಡೆಯುವುದಾದರೆ ನಾನು ಎಲ್ಲವನ್ನೂ ತಿಳಿಸಿಕೊಡ್ತೇನೆ. ಎರಡನೇದಾಗಿ ಓಡ್ತಾ ಹೋಗ್ತೇನೆ ನಾನು. ಮತ್ತೆ ನಡೀತಾ ಇರಿ, ಅನ್ಯೋನ್ಯತೆಯಲ್ಲಿ ನಡೀತಾ ಇರಿ. ಎರಡನೇ, ಹೋರಾಟ ಮಾಡ್ತಾ ಇರಿ. ಯಾರೊಟ್ಟಿಗೆ? ಬದಿ ಮನೆಯೊಟ್ಟಿಗೆ ಹೋರಾಟ ಮಾಡ್ತಾ ಇರಿ. ಹಾಗೆ ಜಾಗದ ಒಂದು ತುಂಡು ಆಚೀಚೆ ಹೋರಾಟ ಮಾಡಿ, ಇದು ಅಲ್ಲಿ ಅಲ್ಲ ಇಲ್ಲಿ. ಹಾಗೆ ಹೇಳ್ತದ? ಹಾಗಾದ್ರೆ ಯಾವ ಹೋರಾಟ ಹೇಳ್ತಾ ಇದೆ? ಹೋರಾಟ ಮಾಡುತ್ತಾ ಇರಿ. ಹೇಳಿದ್ರೆ 1 ತಿಮೋತಿ 6:12 ವಚನದಲ್ಲಿ ತಿಮೋತಿಗೆ ಬರೆಯುವಾಗ ಪೌಲ್ ಹೇಳುವಂತ ಮಾತು, ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಯಾರ ಹೋರಾಟ? ಕ್ರಿಸ್ತನ ನಂಬಿಕೆಯಲ್ಲಿ, ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ಜನರು ಯಾವ ಹೋರಾಟ ಮಾಡ್ತಾರಲ್ಲ ಆ ಹೋರಾಟವನ್ನು ಮಾಡುವುದಾಗಿ. ಈ ಲೋಕದ ಹೋರಾಟ ಅಲ್ಲ. ಈ ಲೋಕದ ಹೋರಾಟ ಕತ್ತಿ, ಪೆಟ್ಟು, ಬಾಯಿಯಿಂದ ಬರುವಂತ ದುರ್ಭಾಷೆಗಳ ಹೋರಾಟ, ತೂಪೆ, ಪತ್ತುವೆ, ಎಂಡೆ ಎಲ್ಲ ಇರ್ತದೆ. ಇದು ಹೋರಾಟ ಅಲ್ಲ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಶ್ರೇಷ್ಠ ಹೋರಾಟ. ನಾನು ಮುಂಚೆ ಇಂಥದ್ದೇ ಹೋರಾಟ ಮಾಡ್ತಿದ್ದೆ. ಕ್ರಿಸ್ತ ನಂಬಿಕೆಗಳ ಹೋರಾಟ ಅಲ್ಲ. ನನ್ನ ಹೋರಾಟ ಬೇರೆ ಇತ್ತು. ನನ್ನ ಹೋರಾಟ ನನಗೆ ಯಾರಾದ್ರೂ ಬೈದ್ರೆ ಯಾವತ್ತೂ ಬಿಡುವ ವ್ಯಕ್ತಿ ಅಲ್ಲ. ನಾನು ಕೂಡ ಹಾಗೆ ಬೈತಾ ಇದ್ದೆ, ಬಿಡ್ತಾ ಇದ್ದೆ. ಅವರ ಪ್ರಾಯ ಎಷ್ಟೇ ನೋಡ್ತಿದ್ರು ಕೂಡ ಈ ಕೇಳಿದ್ರೆ ಈಗ ಅಮ್ಮೆ ಅಂತ ಕೇಳ್ತಾರೆ ಮುಂಚೆ. ಆ ರೀತಿ ನಾವು ಮಾತಾಡ್ತಿದ್ದೆವು. ಅಂದ್ರೆ ಕ್ರಿಸ್ತ ನಂಬಿಕೆಯ ಹೋರಾಟ ಅಲ್ಲ. ಇಲ್ಲಿ ಹೇಳುವಂಥದ್ದು, ಕ್ರಿಸ್ತ ನಂಬಿಕೆಯುಳ್ಳ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ನಿತ್ಯ ಜೀವನ ಹಿಡಿದುಕೋ. ನಿತ್ಯ ಜೀವನ ಹಿಡಿದುಕೋ. ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದು ಎಂಬುದಾಗಿ ದೇವರು, ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ.
ಸುಮ್ಮನೆ ಇಹಲೋಕದ ಹೋರಾಟ ಅಲ್ಲ, ಕ್ರಿಸ್ತ ನಂಬಿಕೆಗಳು ಮಾಡುವಂತ ಹೋರಾಟ. ಅದಕ್ಕೋಸ್ಕರ ಮತ್ತೆ 2ನೇ ತಿಮೋಥಿಗೆ ಮತ್ತೆ ಬರೆಯುವಾಗ ಬರೀತಾರೆ 4ನೇ ಅಧ್ಯಾಯ 7ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾರು ಹೇಳಿದ್ದು? ಪೌಲ್ ಹೇಳ್ತಾನೆ. ನನಗೆ ನಿಮಗೆ ಹೇಳಲಿಕ್ಕೆ ಆಗ್ತದ? ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನಗೆ ಈಗ ನೀವು ನನ್ನ ಹತ್ರ ಹೇಳ್ಬೋದು, ಬ್ರದರ್ ನೀವು ಹೇಳ್ತೀರಾ ಅಂತೆ. ನನಗೆ ನೀವು ಸತ್ಯ ಹೇಳಿದ್ರೆ 100% ಹೇಳಲಿಕ್ಕೆ ಆಗುದಿಲ್ಲ. ನಾನು ಆ ಕಡೆಗೆ ಹೋಗ್ತಾ ಇದ್ದೇನೆ. ಶ್ರೇಷ್ಠ ಹೋರಾಟವನ್ನು ಅದರಲ್ಲಿ ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕೆಳಗಣಿಸಿದ್ದೇನೆ. ನನ್ನ ಆ ಓಟವನ್ನು ಅಷ್ಟು ಪರ್ಫೆಕ್ಟ್ ಆಗಿ ನಾನು ಮಾಡಿದ್ದೇನೆ. ಇನ್ನೂ ಕೂಡ ನಾವು ಏನ್ ಮಾಡ್ಬೇಕಂದ್ರೆ ಆ ದೇವರಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಆ ಶ್ರೇಷ್ಠ ಹೋರಾಟವನ್ನು ಮಾಡುವ ಮತ್ತು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ಯಾಕೆ ಹೇಳ್ತೇವೆ? ನೀತಿವಂತರಿಗೆ ದೊರಕುವ ಜಯಮಾಲೆಯ ಮುಂದೆ ನನಗೆ ಸಿದ್ಧವಾಗಿದೆ. ಯಾಕೆ ಈ ಹೋರಾಟ ಗೊತ್ತಾ? ನೀತಿವಂತರಿಗೆ ಕೊಡುವ ಜಯಮಾಲೆ. ಇಲ್ಲಿ ಕೊಡುವಂತ ಮಿನಿಸ್ಟರ್ಸ್, ಇಲ್ಲಿ ಜನರು ದೊಡ್ಡ ವ್ಯಕ್ತಿಗಳು ಕೊಡುವಂತ ಮಾಲೆಗಳಲ್ಲ, ಆ ಸ್ವಾಮಿ ಕೊಡುವಂತ ಜಯಮಾಲೆಗೋಸ್ಕರ ನಾನು ಎದುರು ನೋಡ್ತಿದ್ದೇನೆ ಎಂಬುದಾಗಿ ದೇವರ ವಾಕ್ಯ. 3ನೇದಾಗಿ ನಡೀತಲಿರಿ, ಹೋರಾಟ ಮಾಡುತ್ತಾ ಇರಿ, ದೃಢವಾಗಿ ನಿಲ್ಲಿರಿ. ಹೇಗೆ? 1 ಕೊರಿಂಥ್ಯ 16ನೇ ಅಧ್ಯಾಯದಲ್ಲಿ ಹೇಳ್ತದೆ 13ನೇ ವಚನ, ಎಚ್ಚರವಾಗಿರ್ರಿ, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ದೃಢವಾಗಿ ನಿಲ್ಬೇಕಂದ್ರೆ ಕೆಲಸ ನಾವು ಹೇಗೆ ಶೇಕ್ ಆಗ್ತದೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಬೈತಾರೆ, ನನಗೆ ಚರ್ಚಿಲ ಹೋಗ್ಬಿಟ್ಟು ಕಾಲ ಬಡ್ತೀನಿ, ನನಗೆ ಏನು ಬೇಡ ನನಗೆ ಅಂತೇಳಿ ಹೇಳಿ ಕೆಲಸ ಎಲ್ಲ ಹೇಳ್ತೇವೆ. ನಾನು ಹೇಳಿದ್ದೇನೆ, ನೀವು ಹೇಳಿದ್ರೆ ಗೊತ್ತಿಲ್ಲ. ಮುಂಚೆ ನನಗೇನು ಬೇಡ, ನಾನು ಸುಮ್ಮನೆ ಇದೆಲ್ಲ ಸ್ಪಿರಿಚುವಲ್ ಯಾಕೆ ಸಿಗ್ತ ಎಲ್ಲ ವೇಸ್ಟ್. ನಾನು ಮುಂಚೆನಾಗಿ ಅದನ್ನು ನಿಂತಿದ್ದೆ. ಯಾರು ಈ ಲೋಕ ಯಾರು ಸರಿ ಇದ್ದಾರೆ? ಪಾಸ್ಟರ್ ಸರಿ ಇದ್ದೆ, ಸರಿ ಇದ್ದೆ, ಆ ಬ್ರದರ್ ಸರಿ ಇರಲಿಲ್ಲ, ಸಿಸ್ಟರ್ ಸರಿ ಇಲ್ಲ. ಸ್ವಾಮಿ ಹೇಳುವಂಥದ್ದು ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರ್ರಿ. ಪಾಸ್ಟರ್ ವಿಷಯದಲ್ಲ, ಬ್ರದರ್ ವಿಷಯದಲ್ಲ, ಸಿಸ್ಟರ್ ವಿಷಯದಲ್ಲ, ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರ್ರಿ. ಅವರವರ ವಿಷಯ ಅಲ್ಲ. ನಾನು ಹೇಳ್ತೇನೆ ಪ್ರಿಯರೇ, ಒಂದು ವೇಳೆ ಇಲ್ಲಿ ಹೇಳುತ್ತೆ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲವುಳ್ಳಿರಿ, ನೀವು ಮಾಡುವುದೆಲ್ಲ 2 ಪೆಟ್ಟು ಕೊಟ್ಟು ಮಾಡಿರಿ ಎಂಬುದಾಗಿ ಹೇಳ್ತದ. ನೀವು ಮಾಡುವುದೆಲ್ಲ ಸಿಟ್ಟಿನಿಂದ ಮಾಡಿರಿ ಅಂತ ಹೇಳ್ತದ. ಕೆಲವರು ಸಿಟ್ಟಿನಿಂದ ಮಾಡುದುಂಟು, ಒಳ್ಳೆ ಕಾರ್ಯ ಸಿಟ್ಟಿನಿಂದ ಮಾಡುದು. ಏನಾದ್ರು ಚಾ ಮಾಡ್ಲಿಕ್ಕೆ ಸಿಟ್ಟುಂಟಲ್ಲಿ ರಾಕೆ ಬಂದು ಹೆಂಡದ ಕೆಲಸ ಟಹಾಲಂಬಿ ಬರ್ತದೆ, ಚಾದು ಲೋಟ ಅದನ್ನ ಮಾಡ್ತಾರೆ, ಸಿಟ್ಟಿನಿಂದ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳ್ತದೆ, ನೀವು ಮಾಡುವುದೆಲ್ಲ ಏನಂತೆ, ಹೇಗೆ ಮಾಡ್ಬೇಕಂದ್ರೆ ನೀವು ಮಾಡುವುದೆಲ್ಲ ಪ್ರೀತಿಯಿಂದ ಮಾಡಿ. ಅಲ್ಲ, ಇಲ್ಲಿಗೆ ಪ್ರೀತಿಯಿಂದ ಪ್ರತಿಯೊಂದು ವಿಚಾರಗಳು ನೀವು ಮಾಡುವಾಗ ಪ್ರೀತಿಯಿಂದ, ದೇವಾಲಯದಲ್ಲಿ ದೇವರ ಕೆಲಸ ಮಾಡುವಾಗ, ಇಲ್ಲಿ ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳು ಮಾಡುವಾಗ, ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಆ ಜವಾಬ್ದಾರಿಗಳು ಮಾಡುವಾಗ ಪ್ರೀತಿಯಿಂದ ಮಾಡ್ಬೇಕಂತ, ಕೋಪದಿಂದಲ್ಲ, ಇನ್ನೊಬ್ಬರನ್ನು ಸಿಟ್ಟಿಬಿಸಲ್ಲ, ಪ್ರೀತಿಯಿಂದ ಮಾಡಬೇಕೆಂಬ ದೇವರ. ಹಾಗಾಗಿ ಫಿಲಿಪಿ ಸಭೆಗೆ ಬರೆಯುವಾಗ ಆತನು ಬರೆಯುವಂತ ಮಾತು 1:20 ಹೀಗೆ 1:20 ಹೇಗೋ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿ. ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿ. ಯಾಕಂದ್ರೆ ಕೆಳಗೆ ಒಂದೇ ಆತ್ಮನಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯ ಮತದಿಂದ ಹೋರಾಡೋರಿಗಂತೂ ನಾವು ತಿಳಿದುಕೊಳ್ಳುವೇನು ಎಂಬುದಾಗಿ. ಒಂದೇ ಆತ್ಮದಲ್ಲಿ ದೃಢವಾಗಿ ನಿಲ್ಬೇಕಂತ, ದೃಢವಾಗಿ. ಹಾಗಾಗಿ ನಾವು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಇರುತ್ತದೆ. ಹಾಗೆ 4 ವಿಚಾರವಿದ್ದು, 3 ವಿಚಾರ: ನಡೆಯುತ್ತಲಿರಿ, ಹೋರಾಟ ಮಾಡುತ್ತಾ ಇರಿ, ಮತ್ತೆ ದೃಢವಾಗಿ ನಿಲ್ಲಿರಿ. 4ನೇದೇನು? ಓಟವನ್ನು ಸರಿಯಾಗಿ ಓಡ್ರಿ. ಓಟ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಆಗ್ತದೆ ನಮ್ಮ ಓಟ ಅಲ್ವಾ? ಈ ಲೋಕದ ಜೀವನದಲ್ಲಿ ಓಡ್ತಾನೇ ಇದ್ದೇವೆ. ಯಾರಿಗೆ ಒಬ್ಬರಿಗೆ ಕೆಲಸ ಇಲ್ಲದ್ರೆ ಅವ್ರು ಹೇಳ್ತೇನೆ, ನನಗೆ ಪುರುಷೋತ್ತಿ ಮಾಡಿರ್ತೇನೆ, ಫೋನ್ ಮಾಡಿ ಅಂತ. ಯಾರಿಗೆ ಕೆಲಸ ಇರುವುದಿಲ್ಲ, ಬಿಸಿ ಇದ್ದೇನೆ, ಎಲ್ಲಿ ಅದು ನಾನು ಬಿಸಿ ಇದ್ದೇನೆ, ಸ್ವಲ್ಪ ಪುರುಷೋದಿಲ್ಲ ನನಗೆ, ಓಡ್ತಾ ಇರ್ತಾನೆ. ಮೊಬೈಲ್ ಕೆಲಸ ನಾವು ಅಷ್ಟೇ, ಮೊಬೈಲ್ ಇಟ್ಕೊಂಡು ಅದನ್ನು ಗೊತ್ತಿದ್ರೆ 1-2 ಗಂಟೆ ಕೂಡ ನಮ್ಗೆ ಓದೇ ಗೊತ್ತು. ನಮ್ಗೆ ಅಲ್ಲಿ ಬಿಸಿ ಇರ್ತೇವೆ ನಾವಲ್ಲಿ ಮೊಬೈಲಲ್ಲಿ. ಅಲ್ಲೂಯ ಅದರಲ್ಲಿ ಹೇಳುವಂಥದ್ದು ನಂಬಿಕೆಯನ್ನು, ಆ ಓಟ ಹೇಗಿರ್ಬೇಕಂದ್ರೆ ಇಬ್ರಿಯ ಗ್ರಂಥ ಹೇಳ್ತಾನೆ 12:2 ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯಾರ ಮೇಲೆ ದೃಷ್ಟಿ ಇಟ್ಟು?
ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಓಟ ಹೇಗಿರ್ಬೇಕಂದ್ರೆ ದೇವರ ಮೇಲೆ ದೃಷ್ಟಿ ಇಟ್ಟು ನಾವು ಓಡಬೇಕಂದ್ರೆ. ಈ ಇಹಲೋಕದ ಓಟ ಅದರ ಮೇಲೆ ಇದರ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಓಡುದಲ್ಲ. ಓಟ ಇರಬೇಕು ಯೇಸುವಿನ ಮೇಲೆ. ಅಥವಾ ಆ ಅಬ್ರಹಾಮನ ಯಾವ ಆ ಪಟ್ಟಣವನ್ನು ನೋಡಿ ಆತನು ಓಡಿದ್ನು ಅದೇ ರೀತಿ ಓಡಬೇಕು. ನಾವೀಗ ನಮ್ಮ ಓಟ ಹೇಗಿರ್ತದೆ? ಬೆಳಿಗ್ಗೆ ನನಗೆ ಅದು ಬೇಕು, ನನಗೆ ಇದು ಬೇಕು, ಅದು ಮಾಡ್ಬೇಕಾದ್ರೆ ನನಗೆ ಇಷ್ಟು ದುಡಿಬೇಕು, ಎಲ್ಲ ಬೇಕು. ಅದನ್ನು ದುಡಿಬೇಡಿ ಎಲ್ಲ ಅಲ್ಲ, ನೀವು ದುಡೀರಿ. ಆದ್ರೆ ನಾವು ಓಟ ಮಾತ್ರ ಹೇಗಿರ್ಬೇಕೆಂದ್ರೆ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಾವು ಓಡಬೇಕು. ಈ ಓಟ ಮಾಡುವಾಗ ನಿಮ್ಮ ಜೀವನದಲ್ಲಿ 100% ಜಯವೇ ಜಯ, ಅಪಜಯ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಈ ರೀತಿಯಾದ ಓಟಕ್ಕೆ ನಡೀತೀರಾ? ಈ ರೀತಿಯಾದ ನಡಿಲಿಕ್ಕೆ ನಡೀತೀರಾ? ಈ ರೀತಿಯಾದ ಹೋರಾಟಕ್ಕೆ ನಡೀತೀರಾ? ಈ ರೀತಿಯಾಗಿ ದೃಢವಾಗಿ ನಿಲ್ಲಿಕ್ಕೆ ನಡೀತೀರಾ? ಹಾಗಾದ್ರೆ ಇಲ್ಲಿ ಹೇಳುವಂಥದ್ದು ನಂಬಿಕೆಯನ್ನು ಹುಟ್ಟಿಸುವ ಪೂರೈಸಲಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನೀವು ಓಡ್ರಿ ಎಂಬುದಾಗಿ. ಎರಡನೇದಾಗಿ 1 ಕೊರಿಂಥಿಗೆ ಬರೆಯುವಾಗ ಹೇಳ್ತಾನೆ 9:24 ಪೌಲ ಹೇಳುವಂತ ಮಾತು, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದ್ರೂ ಒಬ್ಬರಿಗೆ ಮಾತ್ರ ಬಿರುದನ್ನು ಹೊಂದುತ್ತಾರೆ ಎಂಬುದಕ್ಕೆ ತಿಳಿಯೋದು. ಇಲ್ಲಿ ನಾವು ನೋಡ್ತೇವೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಓಡ್ತಾರೆ. ಎಲ್ಲರೂ ಯಾಕೆ ಓಡ್ತಾರೆ? ಎಲ್ಲರೂ ಪ್ರೈಸ್ ಸಿಗ್ಬೇಕಂತಲೇ ಓಡ್ತಾರೆ. ಅಲ್ಲಿ ಸಿಕ್ಕುದು ಯಾರಿಗೆ? ಒಬ್ಬರಿಗೆ ಮಾತ್ರ. ಆದ್ರೆ ಈ ದೇವರ ರಾಜ್ಯದಲ್ಲಿ ಒಬ್ಬರಿಗೆ ಮಾತ್ರ ಅಲ್ಲ, ಯಾರೆಲ್ಲ ಸರಿಯಾದ ಟ್ರ್ಯಾಕ್ ಅಲ್ಲಿ ಯಾರೆಲ್ಲ ಓಡ್ತಾರಲ್ಲ ಎಲ್ಲರಿಗೂ ಪ್ರೈಸ್. ಇಲ್ಲಿ ಒಬ್ಬರಿಗೆ ನೀವು ಹೇಳ್ಬೋದು ಮಾಸ್ಟರ್ಗೆ ಮಾತ್ರ ನಮ್ಗೆ ಇರ್ಲಿಕ್ಕಿಲ್ಲ ಅಂತ. ಇಲ್ಲ, ಎಲ್ಲರಿಗೂ ಪ್ರೈಸ್ ಇಲ್ಲಿ. ಅಲ್ಲಿ ಹೇಳ್ತದೆ ಅದರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡ್ರಿ. ಆ ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡ್ರಿ. ಟ್ರ್ಯಾಕ್ ತಪ್ಪಿಸಿ ಮಾತ್ರ ಓಡ್ಬೇಡ್ರಿ. ಟ್ರ್ಯಾಕ್ ತಪ್ಪಿಸಿದ್ರೆ ಫೋಲ್ ಆಗ್ತದೆ. ಆ ಟ್ರ್ಯಾಕ್ ಅಂದ್ರೆ ದೇವರ ವಾಕ್ಯದ ಆ ಟ್ರ್ಯಾಕ್ ನಲ್ಲಿ ನೀವು ಹೋಗಬೇಕೆಂದ್ರೆ ದೇವರ ಆ ಟ್ರ್ಯಾಕ್ ಅಲ್ಲಿ ನೀವು ಹೋಗುವಾಗ ನಿಮಗೆ 100% ಎಲ್ಲರಿಗೂ ಪ್ರೈಸ್, ಎಲ್ಲರಿಗೂ ಜಯಮಾಲೆ, ಎಲ್ಲರಿಗೂ ಕಿರೀಟ, ಎಲ್ಲರಿಗೆ ಬಿಡಾರ, ನಿತ್ಯತ್ವ. ಟ್ರ್ಯಾಕ್ ಬಿಡಬೇಡಿ, ಟ್ರ್ಯಾಕ್ ಅಲ್ಲಿ ಓಡ್ರಿ. ಹಾಗಾದ್ರೆ 5-4 ಸಂಗತಿ ನಡೀತಲೇರಿ, ಹೋರಾಟ ಮಾಡುತ್ತೀರಿ, ದೃಢವಾಗಿ ನಿಲ್ಲಿರಿ, ಓಟವನ್ನು ಸರಿಯಾದ ಟ್ರ್ಯಾಕ್ ಅಲ್ಲಿ ಓಡ್ರಿ. 5ನೇದಾಗಿ ಎಡಬಿಡದೆ ಪ್ರಾರ್ಥಿಸಿ. ಪ್ರಾರ್ಥನಾ ಕೂಟ ಅಂತ ಹೇಳಿದ್ರೆ ಕೆಲವು ಸಲ ನಾವು ಬರ್ಲಿಕ್ಕೆ ನಮಗೆ ಪುರುಸೋತಿರುವುದಿಲ್ಲ, ತೊಂದರೆ ಇಲ್ಲ, ಪುರುಸೋತ್ ಮಾಡಿಕೊಂಡು ಬನ್ನಿ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 4ನೇ ವಚನ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವಲ್ಲಿ ನಿರತರಾಗಿರುವೆ ಎಂದು ಹೇಳಿದೆವು. ಅಂದ್ರೆ ಅವರು ಯಾವಾಗಲೂ ಅದರಲ್ಲಿ ಆಸಕ್ತಿ ಇದ್ರು. ಯಾರಿಗೆ? ಆ ಪರಲೋಕದ ಆ ದೃಷ್ಟಿಸಿ, ಆ ಲೋಕವನ್ನು ದೃಷ್ಟಿಸಿ ನಡೆಯುವವರಿಗೆ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಅಂದ್ರೆ ಏನು? ದೇವರದೇ ಮಾತಾಡುದು. ಅವ್ರಿಗೆ ಬಹಳ ಖುಷಿ ಅಂತ. ಯಾವಾಗ ದೇವರ ಹತ್ರ ನಾನು ಮಾತಾಡ್ಲಿ, ಯಾವಾಗ ನಾನು ಆ ಪ್ರಾರ್ಥನೆ ಒಟ್ಟಾಗಿ ಮಾತಾಡ್ಲಿ. ಕೆಲಸ ಒಟ್ಟಾಗಿ ಬಂದು ನಾವು ಮಾತಾಡ್ತೇವೆ ಅಲ್ವಾ? ಇಲ್ಲಿ ಪ್ರಾರ್ಥನಾ ಫಸ್ಟ್ ಇರ್ತಿರಲ್ಲ, 24 ಗಂಟೆ ಅದ್ರಲ್ಲಿ ಇರ್ತಾರೆ ಅವ್ರು ಮುಂಚೆ, ಈಗ ಇರ್ತಾರೆ. ಆಗ ನೀವೇನ್ ಮಾಡ್ತೀರಿ? ಒಟ್ಟಾಗಿ ಬಂದು ನಾವು ಮಾತಾಡುದು ದೇವರ ಹತ್ರ. ಏನು ಎಲ್ಲ ವಿಷಯ ಹೇಳುದು, ಸ್ವಾಮಿ ಹಾಗೆ ಉಂಟು, ಅಲ್ಲಿ ಹೀಗೆ ಉಂಟು, ಅದೆಲ್ಲ ಸರಿ ಮಾಡಿ ಸ್ವಾಮಿ. ನಾವು ಒಟ್ಟಾಗಿ ಹೇಳುವಾಗ ಸ್ವಾಮಿ ಅಲ್ಲಿ ಮಾಡ್ತಾರೆ ಅಪ್ಲಿಕೇಶನ್. ಅವರಲ್ಲಿ ಹೋಗ್ತಾ ಇರ್ತೀವಿ ನಮ್ದು ಅಪ್ಲಿಕೇಶನ್. ಹೇಗೆ ತಂದೆ ಮಕ್ಕಳ ಹತ್ರ ತಂದು ಕೇಳ್ತಾರೆ, ಅಪ್ಪ ಅದು ಕೊಡಿ ಇದು ಕೊಡಿ ಅಂತ ಹೇಳುವಾಗ ಅಪ್ಪ ಎಲ್ಲ ಏನಾದ್ರೂ ಮಾಡಿ ಸಂಜೆಗೆ ಬರುವಾಗ ಹಿಡ್ಕೊಂಡು ಬಂದು ಕೊಡ್ತಾರೆ. ಅದೇ ರೀತಿ ಅಪ್ಲಿಕೇಶನ್ ಎಲ್ಲ ನಮ್ದು ಸರಿಯಾಗಿ ಎಲ್ಲರೊಟ್ಟಾಗಿ ನಾವು ಕೊಡ್ಬೇಕು. ಇನ್ನೊಂದು ಕಡೆ ಏನಾಯ್ತಂದ್ರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ 5ನೇ ವಚನ, ಪೇತ್ರ ಸೆರೆಮನೆಗೆ ಬೀಳ್ತಾರೆ. ಸೆರೆಮನೆಗೆ ಬಿದ್ದಾಗ ಸಭೆಯವರು ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾರೆ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀರಾ, ಮೋಸ್ಟ್ಲಿ ಆನ್ಲೈನ್ ಕೂಡ ಅನೇಕ ನೋಡ್ತಾ ಇರ್ಬೋದು. ನಮಗೆ ಗೊತ್ತಿದೆ ಅನೇಕ ಸೇವಕರಿಗೆ ಹಿಂಸೆ ಬರ್ತಾ ಇದೆ. ನಿಮಗೆ ಕೆಲವು ಸಲ ವಾಟ್ಸಪ್ ಅಲ್ಲಿ ಬಂದಿರ್ಬೋದು, ಫೇಸ್ಬುಕ್ ಅಲ್ಲಿ ನೋಡ್ಬೋದು. ಎಷ್ಟು ಜನ ಸಭೆಯಾಗಿ ನೀವು ಪ್ರಾರ್ಥನೆ ಮಾಡಿ. ಒಂದು. ಎರಡನೇದಾಗಿ ಎಷ್ಟು ಜನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿ. ಇಲ್ಲಿ ಪೇತ್ರನ ವಿಚಾರ ಬರುವಾಗ, ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಸಿಗುವಾಗ ಅದನ್ನು ತೆಗೆದುಕೊಂಡು 100 ಜನಗೆ ನೀವು ಅದನ್ನು ಫಾರ್ವರ್ಡ್ ಮಾಡುವುದನ್ನು ಬಿಟ್ಟು ನೀವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿ. ಅದು ಯಾವಾಗುತ್ತೆ ನಾವು 2 ವರ್ಷದಿಂದ ಕೂಡ ನಿನ್ನೆ ಅದನ್ನು ಕೆಲವರು ಫಾರ್ವರ್ಡ್ ಮಾಡ್ತಾರೆ. ಯಾವಾಗಾಗುತ್ತೋ ಸಂಗತಿ ಯಾವತ್ತೋ ಫಾರ್ವರ್ಡ್ ಮಾಡ್ತಾರೆ, ಗೊತ್ತಿರುವುದಿಲ್ಲ. ಆದ್ರೆ ನಾನು ಹೇಳ್ತೇನೆ, ಅದಕ್ಕಿಂತ ಹೆಚ್ಚಾಗಿ
ಫಾರ್ವರ್ಡ್ ಮಾಡಬೇಡಿ ಅಂತೇಳಿ ನಮ್ಮ ವಾದ ಅಲ್ಲ. ನೀವು ಪ್ರಾರ್ಥನೆ ಮಾಡಿ. ಇದು ದೇವ ಮಕ್ಕಳು ಮಾಡತಕ್ಕದ್ದು. ಎಲ್ಲಿಯೇ ಯಾರಿಗೆ ಏನೇ ಸಮಸ್ಯೆ ಆದ್ರೂ, ಒಂದು ವೇಳೆ ನಿಮ್ಮ ಸಭೆಯಲ್ಲಿ ಯಾರಿಗಾದ್ರೂ ತೊಂದರೆ ಆಗಿರೋದಾದ್ರೆ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ದೇವರೇ ಈ ಸಿಸ್ಟರ್ನ ಆಶೀರ್ವದಿಸು ಸ್ವಾಮಿ, ಅವರ ಸಮಸ್ಯೆಗಳನ್ನು ಬಿಡು ಎಂಬುದಾಗಿ ನೀವು ಮೊಳಕಾಲುರಿ. ಒಬ್ಬ ಸಿಸ್ಟರ್ಗೆ ಕೈಯಲ್ಲಿ ಇಲ್ಲಿ ಸಿಗುವಾಗ ಮಾತ್ರ ಪ್ರೈಸ್ ಹೊರಡೋದಕ್ಕಿಂತ ಮುಂಚೆ ನೀವು ಮನೆಗೆ ಹೋದಾಗ, ಸ್ವಾಮಿ ಅವರ ಆರೋಗ್ಯಕ್ಕೋಸ್ಕರ ದೇವರು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ಸಭೆಯಾಗಿ ಪ್ರಾರ್ಥನೆ ಮಾಡಿದ್ರೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿರಿ. ಅದೇ ನಾವು ದೇವರ ವಾಕ್ಯ ಇರ್ತದೆ, ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಿರ್ತೇವೆ. ಇದು ಸಭೆ ಮಾಡಬೇಕಾದ ವಿಚಾರ ಪ್ರಿಯರೇ. ಇವತ್ತು ನಾನು ನೀವು ಸಭೆಯಲ್ಲಿದ್ರೆ ಒಂದು ಅಂಗಗಳಾಗಿದ್ದೇವೆ, ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ ನಾವು. ಈ ಸಭೆಯಲ್ಲಿ ದೇವರು ನಿಮ್ಮನ್ನು ಸುಮ್ಮನೆ ಕರ್ಕೊಂಡು ಬರಲಿಲ್ಲ, ಇದೊಂದು ದೇವರ ಉದ್ದೇಶವಾಗಿದೆ. ಆ ಉದ್ದೇಶ ನಿಮಿತ್ತ ನೀವೆಲ್ಲರೂ ಇಲ್ಲಿದ್ದೀರಿ. ಯಾರು ಕೂಡ ಆಕಸ್ಮಿಕವಲ್ಲ, ಎಲ್ಲರೂ ಕೂಡ ದೇವರ ಚಿತ್ತಾನುಸಾರ ನೀವು ಇಲ್ಲಿದ್ದೀರಿ. ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅನೇಕ ಜನರು ಉಡುಪಿಯಲ್ಲಿದ್ದಾರೆ, ಅನೇಕ ಜನರು ಇಡೀ ಕರ್ನಾಟಕದಲ್ಲಿ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕೆಲವು ಜನರು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರ ವಾಕ್ಯ. ಹಾಗಾಗಿ ಆರಿಸಿ ತೆಗೆದುಕೊಂಡಂತ ಸ್ವಾಮಿಯನ್ನು ದುಃಖಪಡಿಸಬೇಡ್ರಿ. ಆತನ ವಾಕ್ಯ ನನಗೆ ನಿಮಗೆ ಏನು ಹೇಳುತ್ತಲ್ಲೋ ಅದನ್ನೇ ಮಾಡಲಿ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರ. ಹಾಗಾಗಿ ನಡೀತಲೇ ಇರಿ, ಹೋರಾಟವನ್ನು ಮಾಡುತ್ತಲಿರಿ, ದೃಢವಾಗಿ ನಿಲ್ಲಿರಿ, ಓಟವನ್ನು ಓಡಿರಿ, ಮತ್ತೆ ಎಡಬಿಡದೆ ಪ್ರಾರ್ಥಿಸಿ. ಆರನಾಗಿ ಹಿಡಿದುಕೊಳ್ಳಿರಿ. ಏನನ್ನು ಹಿಡಿದುಕೊಳ್ಳುವುದಿಲ್ಲ? ಅವನು 2 ವರ್ಷದ ಹಿಂದೆ ನನಗೆ ಬೈದಿದ್ದಾನೆ, ಅದನ್ನು ನಾನು ಹಿಡಿದುಕೊಂಡಿದ್ದೇನೆ, ಬಿಟ್ಟು ಬಿಡಲಿಲ್ಲ. ಹಿಡಿದುಕೊಂಡಿರಿ. ಅಥವಾ ಅವನು ನನಗೆ ಒಂದೇನೋ ಅನ್ಯಾಯ ಮಾಡಿದ್ದಾನೆ, ಅದನ್ನು ಇನ್ನೂ ಕೂಡ ಹಿಡಿದುಕೊಂಡಿರಿ. ಅದನ್ನು ಹಿಡಿದುಕೊಳ್ಳಿಕ್ಕೆ ಹೇಳ್ತಾರ ದೇವರ ವಾಕ್ಯ. ಇಲ್ಲಿ ಹೇಳ್ತದೆ, ಫಿಲಿಪಿ ಸಭೆಗೆ ಬರುವಾಗ ಹೇಳುವಂಥದ್ದು, ಇಷ್ಟರಲ್ಲಿ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದನು ಅಂತ ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ, ಯೇಸು ಸ್ವಾಮಿ ನನಗಿಂದ ಹಿಡಿದುಕೊಂಡಿದ್ದಾನೆ, ಅದನ್ನು ಹಿಡಿದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಅದನ್ನು ಹಿಡಿಯುವುದಕ್ಕೋಸ್ಕರ. ಯಾವುದನ್ನು? ಆ ಬಿರುದನ್ನು. ಅದು ಹಿಡಿಬೇಕೀಗ ನಮಗೆ. ಅಲ್ಲೇ ಸ್ವಾಮಿ ನಮ್ಮನ್ನು ಯಾಕೆ ಹಿಡಿದು ಗೊತ್ತಾ? ಆ ಬಿರುದನ್ನು ನಾವೆಲ್ಲರೂ ಹಿಡಿಬೇಕೆಂಬುದಾಗಿ, ಆ ಪರಲೋಕದ ಸ್ಥಾನವನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ, ಆ ಕಿರೀಟವನ್ನು ಹಿಡಿದುಕೊಳ್ಳಬೇಕೆಂಬುದಾಗಿ, ಆ ಜಯಮಾನವನ್ನು ಹಿಡಿದುಕೊಳ್ಳಬೇಕೆಂಬುದಾಗಿ. ಅದಕ್ಕೋಸ್ಕರ ನನ್ನನ್ನು ನಿಮ್ಮನ್ನು ದೇವರು ಹಿಡಿದುಕೊಂಡಿದ್ದಾನೆ. ಹಾಗಾದ್ರೆ ನಾವು ಯಾವುದನ್ನು ಹಿಡಿದುಕೊಂಡಿದ್ದೇವೆ? ಯಾರೋ ಯಾವತ್ತೋ ಏನೋ ಹೇಳಿದ ಮಾತುಗಳನ್ನು ಹಿಡಿದುಕೊಂಡಿದ್ದೇವೆ. ನೀವಲ್ಲ, ನೀವು ಯಾರು ಹೀಗೆ ಮಾಡುದಿಲ್ಲ. ನೀವೆಲ್ಲರೂ ಒಳ್ಳೆಯವರೇ. ನೀವೆಲ್ಲರೂ ಯಾರು? ನಾವೆಲ್ಲರೂ ದೇವರ ಹೇಳ್ರಿ. ನಾವೆಲ್ಲರೂ ಯಾರು? ದೇವರ ಮಕ್ಕಳು. ನಾವು ಹಾಗೆ ಮಾಡುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಮಾತು ಇಲ್ಲಿ ಹೇಳ್ತದೆ ಮತ್ತಾಯನ ಸುವಾರ್ತೆಯಲ್ಲಿ, ನಿಮ್ಗೆಲ್ಲ ಬೇರೆಯವರಿಗೆ. 5ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದನ್ನು ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ನಿನ್ನ ಸಹೋದರನ ಸಂಗಡ ಹೋಗಿ ಒಂದಾದು. ಅದರರ್ಥ ನಿಮ್ಮ ಕಾಣಿಕೆಗಿಂತಲೂ ಇಂಪಾರ್ಟೆಂಟ್ ದೇವರಿಗೆ ನೀವಾಗಿದ್ದೀರಿ. ಆತನ ವಾಕ್ಯವು ನಿಮ್ಮ ಒಳಗೆ ನೀವು ಅದರನ್ನ ಕಾಣಿಕೆ ಬೇಡ ಅಂತ ಹೇಳಿದ್ರೆ ಅದು ಕೂಡ ದೇವರ ವಾಕ್ಯವೇ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ನಾನು ಹೇಳ್ತಿದ್ದೇನೆ ಅಷ್ಟೇ. ಇಂಪಾರ್ಟೆಂಟ್ ಏನಂದ್ರೆ ನೀವು ದೇವರು ಇನ್ನೊಬ್ಬರ ಹತ್ರ ಹೋಗಿ ನಮ್ಮನ್ನು ಸರಿಪಡಿಸಿಕೊಳ್ಳುವಂಥದ್ದು. ನನಗೆ ನೀವು ಹೇಳಿದಂತೆ, ನನಗೆ ನೀವು ಇವತ್ತು ಇದು ಈ ವಿಷಯದಲ್ಲಿ ನಾನು ಧೈರ್ಯವಾಗಿ ನೀವು ಮುಂದೆ ಹೇಳ್ತೇನೆ. ನೀವು ಹೇಳಿ ಇವರ ಇಂಥವರು ನಿಮ್ಮ ಮೇಲೆ ಸಿಟ್ಟಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಅಥವಾ ನನಗೆ ಗೊತ್ತಾಗ ನಾನು ಬೇಕಾದ್ರೆ ಅವರ ಕಾಲಿಡಲಿಕ್ಕೆ ಹೇಳಿದ್ದೇನೆ ಪಬ್ಲಿಕ್ಲಿ. ಯಾಕೆ ಗೊತ್ತಾ? ಈ ವಾಕ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ವಾಕ್ಯಕ್ಕೆ ಗೌರವ ಕೊಡಬೇಕು. ನಮ್ಮ ಗೌರವ ಅಲ್ಲ, ನಮ್ಮ 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 ಹಿರಿತರಲ್ಲ. ವಾಕ್ಯಕ್ಕೆ ಗೌರವ ಕೊಡುವಾಗ ನಿಮ್ಮ ತಲೆ ಎತ್ತಿ ನಿಲ್ಲುವಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ವಾಕ್ಯಕ್ಕೆ ನೀವು ಎಷ್ಟು ಗೌರವ ಕೊಡ್ತೀರಾ? ಹೌದು ದೇವರೇ, ಈ ವಾಕ್ಯ ಅನುಸಾರ ನಾನು ಹೋಗಿ ಇವತ್ತು ಇವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೇನೆ. ನೀವು ಯಾವಾಗ ಇದನ್ನು ಮಾಡ್ತಿರಲ್ಲ, ನಿಮ್ಮ ಜೀವನದಲ್ಲಿ ಆ ಗೌರವ ದೇವರ ನಿಮ್ಮ ಮೇಲೆ ನೋಡ್ತಾನೆ. ಈ ಹೊರಲೋಕದ ಜನರು ನೋಡಿದ್ರ ಹೇಗೆ ಬಂದ್ರು ನನ್ನ ಹತ್ರ, ಹೇಗೆ ಬಂದ್ರು ನನ್ನ ಕಾಲ ಬುಡಕ್ಕೆ, ಈಗ ನೋಡಿದ್ರ ಅಂತ ಹೇಳಿದ್ರು ಕೂಡ ನೀವು ಚಿಂತೆ ಮಾಡಬೇಡ್ರಿ. ಪರಲೋಕದಲ್ಲಿ ಬೇರೆಯೇ ನಮಗೆ ಒಂದು ಕಾಲಿದೆ. ಪರಲೋಕದಲ್ಲಿ ಬೇರೆ ಒಂದು ಆಶೀರ್ವಾದ
ಆಶೀರ್ವಾದ ನನಗೆ ನಿಮಗೋಸ್ಕರ ಕಾದು ಕೂತ್ಕೊಂಡಿದೆ ಪ್ರಿಯರೇ. ಹಾಲೆಲೂಯಾ. ಸೊ ಹಾಗಾಗಿ ಇಲ್ಲಿ ಹೇಳುವಂತ ಮಾತೇನೆಂದ್ರೆ, ನೀವು ಇತರ ಆ ವಾಕ್ಯಕ್ಕೆ ಗೌರವ ಕೊಡುವಂತ ವೇಳೆಯಲ್ಲಿ ದೇವರು ನಮ್ಮನ್ನು ಅಷ್ಟೇ ಉನ್ನತವಾಗಿ ಆಶೀರ್ವದಿಸ್ತಾರೆ. ಎರಡನೇದಾಗಿ ನೋಡುವಾಗ ಅಲ್ಲಿ ನಾನು ಇದನ್ನು ಒಂದು ಎರಡು ವಿಷಯ ಮಾತಾಡಿ ಮತ್ತೆ ಮುಂದಕ್ಕೆ ಹೋಗ್ತೇನೆ. ಈ ಕ್ಷಮಿಸಿ, ಯಾಕಂದ್ರೆ ಕೆಲಸ ಹೆಚ್ಚಾಗಿ ಎಲ್ಲ ಹಿಡಿದುಕೊಳ್ತೇವೆ. ನನಗೆ ಆತ್ಮರೀತಿ ಆಕ್ಚುಲಿ ನನ್ನ ವಾಕ್ಯದಲ್ಲಿ ಇರಲಿಲ್ಲ, ಆದ್ರೆ ಇವತ್ತು ನನಗೆ ಅದು ಇಮಿಡಿಯೇಟ್ ಆಗಿ ಅದು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳ್ತು. ಮಾರ್ಕ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಹೋಗಿ ಕ್ಷಮಿಸಿರಿ. ನಿಮ್ಮ ಪ್ರಾರ್ಥನೆಗಿಂತ ಇಂಪಾರ್ಟೆಂಟ್ ಇದು. ನಾವು ಮಾಡುವಂತ 1 ಗಂಟೆ 2 ಗಂಟೆ 5 ಗಂಟೆ ಫಾಸ್ಟಿಂಗ್ ಪ್ರೇಯರ್, ಅದು ಪ್ರೇಯರ್ ಇದು ಪ್ರೇಯರ್ ಎಲ್ಲ ಪ್ರೇಯರ್ ಬೇಕು. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಇತರನ್ನು ಕ್ಷಮಿಸುವಂಥದ್ದು. ಇಟ್ಸ್ ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ಯಾವಾಗ ಇದು ನಮ್ಮ ಜೀವನದಲ್ಲಿ ನಾವು ಮಾಡುತ್ತೇವಲ್ಲ, ದೇವರ ವಾಕ್ಯಕ್ಕೆ ನಾವು ಗೌರವ ಕೊಡ್ತೇವೆ, ದೇವರು ನಮ್ಮ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತಾನೆ. ನೋಡ್ರಿ, ಬೇಕಿದ್ರೆ ಈ ವಾಕ್ಯ ನಾನು ಹೇಳ್ತೇನೆ, 100% ನೀವು ಇವತ್ತೇ ನಾಳೆ ನಾಲ್ಕು ಮಾಡಿದ ಕೂಡಲೇ ನಿಮ್ಮ ಜೀವನದಲ್ಲಿ ಎಂತ ಒಂದು ಆಶೀರ್ವಾದ ಬರ್ತದೆ ನೋಡಿ. ವಾಕ್ಯಕ್ಕೆ ವಿರುದ್ಧ, ವಾಕ್ಯಕ್ಕೆ ವಿಧೇಯರಾಗಿರಿ, ವಾಕ್ಯಕ್ಕೆ ಗೌರವ ಕೊಡ್ರಿ, ವಾಕ್ಯ ನಿಮ್ಮನ್ನು ಅಷ್ಟೇ ಮೇಲಕ್ಕೆ ನಮ್ಮನ್ನು ತರ್ತಾರೆ, ಅಷ್ಟೇ ಮೇಲಕ್ಕೆ ತರ್ತದೆ. ಈ ಲೋಕದಲ್ಲಿ ಯಾರು ಕೈ ಬಿಟ್ಟರು ಕೂಡ ದೇವರು ನಿಮ್ಮ ಕೈ ಬಿಡುವುದೇ ಇಲ್ಲ. ಆತ ನಿಮ್ಮನ್ನು, ಆತಂದ್ರೆ ಈ ಮಗನಿದ್ದಾಳಲ್ಲ, ಈ ಮಗಳಿದ್ದಾಳಲ್ಲ, ಇವಳು ನನ್ನ ವಾಕ್ಯಕ್ಕೆ ಗೌರವ ಕೊಡ್ತಾ ಇದ್ದಾಳೆ, ನನ್ನ ಮಾತನ್ನು ಕೇಳಿದ್ರೆ ಇವಳನ್ನು ನಾನು ಕೈ ಬಿಡುವುದೇ ಇಲ್ಲ, ಇವಳನ್ನು ನಾನು ಕೈ ಬಿಡುವುದೇ ಇಲ್ಲ ಎಂಬುದಾಗಿ ದೇವರು ನಮಗೆ ಹೇಳ್ತಾನೆ. ಅಂತ ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾರೆ. ಆದರೆ ಈ ವಾಕ್ಯಕ್ಕೆ ಹಿಡಿದುಕೊಳ್ಳುವಂಥದ್ದು ಯಾವುದು? ಯಾವುದನ್ನು ಹಿಡಿದುಕೊಳ್ಳುತ್ತಾ ಇದ್ದೇವೆ? ಅದರಂತ ಕೇವಲ ಕ್ರೈಸ್ತ ಸಹೋದರ ಸಹೋದರಲ್ಲ, ಎಲ್ಲರಿಗೂ ಕೂಡ, ನಿಮಗೆ ಬೇರೆಯೊಬ್ಬರು ಕೂಡ ನಿಮಗೆ ಅನ್ಯಾಯ ಮಾಡಿದ್ರು ಕೂಡ ನಿಮ್ಮ ಸಾಕ್ಷಿಯಲ್ಲಿ ಇರಬೇಕು, ನೀವು ದೇವರ ಮಕ್ಕಳಾಗಿದ್ದೀರಿ. ಈ ಮಾತು ನಿಮಗೆ ಹೇಳಿದಲ್ಲ, ನೀವೆಲ್ಲ ಆಲ್ರೆಡಿ ಕ್ಷಮಿಸಿದವರಾಗಿದ್ದೀರಿ, ನೀವು ಕ್ಷಮಿಸುವವರು ಅಲ್ವಾ? ಆಲ್ರೆಡಿ ಕ್ಷಮಿಸಿದ್ದೀರಿ. ಒಂದು ವೇಳೆ ಕ್ಷಮಿಸದೆ ಬಿಟ್ಟಿದ್ರೆ ಇವತ್ತೇ ಮಾಡಿದ್ವಿ. ಹಲ್ಲೆಲೂಯಾ. ಸೊ ಹಾಗಾಗಿ ಹಿಡಿದುಕೊಳ್ಳುವಂಥದ್ದು ಯಾವುದು, ಬಿಡುವಂಥದ್ದು ಯಾವುದು? ಇದೆಲ್ಲ ಬಿಟ್ಟು ದೇವರ ಆ ವಾಕ್ಯವನ್ನು ಬಲವಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆದರೂ ಯಾವಾಗಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಅಂತ ಒಳ್ಳೆಯ ದೇವರು ನಾವು ಆರಾಧನೆ ಮಾಡುತ್ತಿದ್ದೇವೆ, ಆತನ ವಾಕ್ಯವನ್ನು ನಾವು ಕೇಳುತ್ತಿದ್ದೇವೆ. ಅದಕ್ಕೋಸ್ಕರ ಇಬ್ರಿಯ ಗ್ರಂಥದಲ್ಲಿ ಬರೆಯುವಾಗ, ಇಬ್ರಿಯ ಗ್ರಂಥ ಅಂತ ಹೇಳುವಂತ 4ನೇ 14ನೇ ವಚನದಲ್ಲಿ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದಾವು, ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾವ್ದು ಹಿಡಿಬೇಕೀಗ? ನಾವೊಂದು ಪ್ರತಿಜ್ಞೆ ಮಾಡಿದ್ದೇವೆ, ಪ್ರತಿಯೊಬ್ಬರು ಕೂಡ. ಕೆಲವರು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಒಂದು ಪ್ರತಿಜ್ಞೆ ಮಾಡಿದ್ದೇವೆ, ನಾನು ಇನ್ನೋಸ್ಕರ ದೇವರೇ ನಿಮಗೋಸ್ಕರ ಬದುಕ್ತೇನೆ, ನಿಮಗೋಸ್ಕರ ಸಾಯ್ತೇನೆ. ಮಾಡಿದ್ರಿಲ್ವಾ? ಇನ್ನು ಬದುಕಿದ್ರೆ ನಾವು ದೇವರಿಗೋಸ್ಕರ ಎಂಬುದಾಗಿ ನಾವೊಂದು ಪ್ರತಿಜ್ಞೆ ರೂಪದಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಇವತ್ತು ಪಾಪದಿಂದ ನಾವು ಸತ್ತು ಇವತ್ತು ಜೀವನದಿಂದ ಇದ್ದಿದ್ದೇವೆ ಎಂಬುದಾಗಿ ನಾವು ದೀಕ್ಷಾಸ್ನಾನ ಕಾಣ್ತೇವೆ. ಆದರೆ ಇಷ್ಟೆಲ್ಲ ಮಾಡಿದವರು ನಾವು ಇಲ್ಲಿ ಪ್ರತಿಜ್ಞೆಯನ್ನು ಎಷ್ಟು ಮರೆತು ಬಿಟ್ಟಿದ್ದೇವಾ? ನೀವು ಮರಿಲಿಲ್ಲ, ಕೆಲವರು ಮರ್ತಿದ್ದಾರೆ. ಹಾಗಾಗಿ ಮರ್ತವರು ಒಂದು ವೇಳೆ ಇರ್ತದೆ, ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆ. ಹಾಗಾದ್ರೆ ಇಲ್ಲಿ ಹೇಳುವಂತ ನಡೆಯುತ್ತಲೇ ಇರು, ಹೋರಾಟವನ್ನು ಮಾಡುತ್ತಲೇ ಇರಿ, ದೃಢವಾಗಿ ನಿಲ್ಲಿರಿ, ಓಟವನ್ನು ಓಡಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಹಿಡಿದುಕೊಳ್ಳಿರಿ. 7ನೇದಾಗಿ ಮುಗಿತಾ ಬಂದ. 7ನೇದಾಗಿ ಈಗ ಏನಂದ್ರೆ ಇನ್ನೊಂದು ಹೋರಾಡಿರಿ. ಆಗದಲ್ಲ, ಅದು ಹೋರಾಟ ಮಾಡೋದಲ್ಲ, ಅದು ಹೋರಾಡ್ಬೇಕೀಗ. ಏನು ಹೋರಾಟ? ಇಲ್ಲಿ ನೋಡಿ ಪ್ರಿಯರೇ, ಯೂದ ಪತ್ರಿಕೆ, ಯೂದ 1ನೇ ಪತ್ರಿಕೆ, ಯೂದ 1:3, ಪ್ರಿಯರೇ, ನಮಗೆ ಮೃದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವೆನು. ಯಾವುದನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಹೋರಾಡಬೇಕು? ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಒಂದೇ ಸಾರಿ ಪಡ್ಲಿಕ್ಕೋಸ್ಕರ ನಾವು ಆ ಒಂದು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಈಗ ಹೋರಾಡಬೇಕು. ಹಲ್ಲೆಲೂಯಾ.
ಆ ಒಂದೇ ಸಾರಿ ಆ ಒಂದು ಒಪ್ಪಿಸಿಕೊಟ್ಟ ದಿನಗಳು ಮರೆತು ಹೋಗಿದ್ದೀರಾ? ನೀವು ಮರೆಯುವುದಿಲ್ಲ. ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಮರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮರೆತಿರುವುದಾದ್ರೆ ಜ್ಞಾಪಕ ಮಾಡಿಕೊಳ್ಳಿ. ಇನ್ನೊಂದಾವರ್ತಿ ಪುನಃ ನೀವು ಹೇಳ್ರಿ, ಸ್ವಾಮಿ ನಾನು ನಿನಗೋಸ್ಕರ ಬದುಕ್ತೇನೆ, ಆ ಪರಿಶುದ್ಧ ಪಟ್ಟಣವನ್ನು ನಾನು ನೋಡಿಕೊಂಡು ನಾನು ಬದುಕ್ತೇನೆ, ಆ ಜಯಮಾಲೆಯನ್ನು ನೋಡಿಕೊಂಡು ನಾನು ಬದುಕ್ತೇನೆ, ಮೊದಲು ದೇವರ ರಾಜ್ಯಕ್ಕೆ ಆತನ ನೀತಿಗಾಗಿ ನಾನು ಬದುಕ್ತೇನೆ. ಆಗ ನಮ್ಮ ಜೀವನದಲ್ಲಿ ಎಲ್ಲವನ್ನು ಸ್ವಾಮಿ ಒದಗಿಸ್ತಾರೆ. ನೀವು ಯಾವುದಕ್ಕೋಸ್ಕರ ಹೋಗ್ಬೇಡಿ. ನಾನು ಯಾವಾಗ ಹೇಳಬೇಕು, ರಿವರ್ಸ್ ಗೇರ್ ಅಲ್ಲಿ ಎಷ್ಟು ಜನ ಇಲ್ಲಿ ಡ್ರೈವ್ ಮಾಡ್ತೀರಿ? ಕೊಡ್ಲಿಲ್ಲ. ಎಷ್ಟು ಜನ ಡ್ರೈವ್ ಮಾಡ್ತೀರಿ? ಕೈ ಎತ್ತೀರಿ. 1, 2, 3, 4, 5, 6, 7 ಜನ ಮಾಡ್ತೀರಿ. ಓಕೆ, ರಿವರ್ಸ್ ಗೇರ್ ಅಲ್ಲಿ ಎಷ್ಟು ಟೈಮ್ ಹೋಗ್ಲಿಕ್ಕೆ ಆಗ್ತದೆ? ಎಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಆಗ್ತದೆ? ಆಗ್ತದ? ಎಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಆಗ್ತದೆ? ಎಷ್ಟು? 20? 10ರಲ್ಲಿ ಹೋಗ್ಲಿಕ್ಕೆ ಆಗ್ತದ? ಎಷ್ಟರಲ್ಲಿ ಹೋಗ್ತದೆ? ಬಿಡ್ರಿ ಹೇಳಿ ನನಗೆ, ಎಷ್ಟು? 10ರಲ್ಲಿ ಹೋಗ್ತದ? 10ರಲ್ಲಿ ಹೋಗ್ಬೋದು. ರಿವರ್ಸ್ ಗೇರ್ ಅಲ್ಲಿ ಹೋದ್ರೆ 10 ಕಿಲೋಮೀಟರ್ ದೂರ. ಈಗ ನೀವು ಡ್ರೈವ್ ಮಾಡ್ತೀರಲ್ಲ, 10 ಕಿಲೋಮೀಟರ್ ಹೋಗಿ. ಅದೇ ಫಾರ್ವರ್ಡ್ ಗೇರ್ ಮಾಡಿದ್ರೆ ನೀವೆಷ್ಟು ಮೈಲ್ ಎಷ್ಟು ಹೋಗ್ತೀರಿ? 100ರಲ್ಲಿ ಹೋಗ್ತಾರೆ. ಎಷ್ಟು ಹೋಗ್ತೀರಿ ರೋಷನ್? ಹೇಳ ತೊಂದ್ರಲ್ಲ, ಒಳ್ಳೆ ಓಡಿದ್ರೆ ಹೇಗೆ ಹೋಗ್ತೀವಿ? 120. ನಾನು ಸಾಧಾರಣ ಹೇಳ್ಬಾರ್ದು, ಎಷ್ಟು ಹೋಗ್ತೇನೆ ನಾನು. ಎಷ್ಟು ಫಾಸ್ಟ್ ಕೂಡ ಡೇನಿದ್ದಾರಲ್ಲಿ ಡೇನೆ ಸೇವಕರ ಡೇನೆ ಅವರು. ನಾವು ತುಂಬಾ ಹೋಗ್ತಿದ್ದೇವೆ ಮುಂಚೆ, ಭಯಂಕರ ಫಾಸ್ಟ್ ಹೋಗ್ತೇವೆ. ರಿವರ್ಸ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾವು ಏನ್ ಮಾಡ್ತೇವೆ ಗೊತ್ತಾ? ರಿವರ್ಸ್ ಹೋಗ್ತಿದ್ದೇವೆ, ಆಗ ಸ್ಲೋ ಇದ್ದೇವೆ ನಾವು. ರಿವರ್ಸ್ ಹೇಗೆ? ಮೊದಲು ದೇವರ ರಾಜ್ಯ ಅಲ್ಲ, ದೇವರ ನೀತಿ ಅಲ್ಲ, ಮೊದಲು ನಮ್ಗೆ ಆಶೀರ್ವಾದ, ಮೊದಲು ನಮ್ಗೆ ಬೇಕಾದ ಸಂಗತಿಗಳು, ಇದ್ರ ಹಿಂದೆ ಓಡ್ತಾ ಇದೆ. ಇದರಿಂದ ಓಡುವಾಗ ಏನಾಗ್ತದೆ? ಸ್ಲೋ ಹೋಗ್ತದೆ. ಮೊದಲು ದೇವರ ರಾಜ್ಯ ಆತನ ನೀತಿಯಾಗಿ 100 ಹೋಗುವಾಗ ಅಷ್ಟೇ 100 ಸ್ಪೀಡ್ ಅಲ್ಲಿ ನಿನ್ನ ಆಶೀರ್ವಾದ ಕೂಡ ಓಡಿ ಬರ್ತದೆ. ಹಲ್ಲೆಲೂಯಾ! ಎಷ್ಟು ಸ್ಪೀಡ್ ಅಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಗ್ತದೆ, ಅಷ್ಟೇ ಸ್ಪೀಡ್ ಅಲ್ಲಿ ನಿಮ್ಮ ಆಶೀರ್ವಾದ ಕೂಡ ಬರ್ತದೆ. ಆಶೀರ್ವಾದ ಹಿಂದೆ ಓಡುದಲ್ಲ, ಆಶೀರ್ವಾದ ನಿಮ್ಮ ಹಿಂದೆ ಬರುವುದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು, ಅಬ್ರಹಾಮನ ಹೇಳಿದ್ದು, ನಿನಗೆ ನಾನು ಆಶೀರ್ವಾದ ನಿಧಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ. ಅವನು ಯಾಕೆಂದ್ರೆ ಅವನು ಆ ಪಟ್ಟಣವನ್ನು ನೋಡಿ ಓಡುತ್ತಾ ಇದ್ದ. ಹಲ್ಲೆಲೂಯಾ! ಆ ಪಟ್ಟಣವನ್ನು, ಆ ಒಂದು ಮುಂದೆ ಇಟ್ಟಿರುವಂತಹ ಜಯಮಾಲೆಯನ್ನು, ಮುಂದೆ ಇಟ್ಟಿರುವ ಸಂಗತಿಗಳನ್ನು ನೀವು ಒಂದು ವೇಳೆ ಇವತ್ತಿನಿಂದ ಒಂದು ವೇಳೆ ಈ ರೀತಿಯಾಗಿ ಜೀವನ ಮಾಡಲಿಕ್ಕೋಸ್ಕರ ಪುನಃ ನೀವು ನಿರ್ಧಾರ ಮಾಡುವಾಗ ನಾನು ಹೇಳ್ತೇನೆ, ನಿಮ್ಮ ಆಶೀರ್ವಾದಗಳು, ನೀವು ಆಶೀರ್ವಾದ ನಿಧಿಗಳಾಗಿ ನೀವು ಮಾರ್ಪಡ್ತಿರ್ತೀರಿ. ಹಲ್ಲೆಲೂಯಾ! ಇದು ಕೇವಲ ಓದಲಿಕ್ಕೆ ಅಥವಾ ಕೇವಲ ಪ್ರಸಂಗ ಮಾಡಲಿಕ್ಕೆ ಅಥವಾ ಕೇವಲ ಕೇಳಲಿಕ್ಕೆ ಇರುವಂತದ್ದಲ್ಲ. ಇದು ವಾಕ್ಯ ನಿನ್ನ ಜೀವನದಲ್ಲಿ ಅಳವಡಿಸಿ ಜೀವಿಸಲಿಕ್ಕೆ ಹೋಗಿರುವಂತದ್ದು. ಹಲ್ಲೆಲೂಯಾ! ನಾನು ಯಾವಾಗಲೂ ಹೇಳ್ತೇನೆ ಒಂದು ಮಾತು, ಇವತ್ತು ಕೂಡ ಹೇಳಿ ಬಿಡ್ತೇನೆ. ನಾವು ಎಷ್ಟು ಜನ, ನೀವು ನಾನು ತೋರಿಸ್ತೇನೆ ನಿಮ್ಗೆ, ಇನ್ನೊಂದು ಸ್ವಲ್ಪ ತೋರಿಸ್ತೇನೆ. ಎಷ್ಟು ಜನ ಡಾಕ್ಟರ್ ಹತ್ರ ಹೋಗಿದ್ದೀರಿ? ಡಾಕ್ಟರ್ ಹತ್ರ ಹೋಗದೇ ಇರುವುದು ಯಾರಿದ್ದೀರಿ ಇಲ್ಲಿ? ಇಲ್ಲ. ಎಷ್ಟು ಜನ ಡಾಕ್ಟರ್ ಹತ್ರ ಹೋಗಿದ್ದೀರಿ? ಕೈ ಎತ್ತಿರಿ ಧೈರ್ಯದಿಂದ. ಎಲ್ಲರೂ ಹೋಗಿದ್ದೀರಿ. ನೀನು ಹೋಗಿಲ್ವಾ ಮಗ? ಹೋಗಿದ್ದಿ. ಓಕೆ, ಎಲ್ಲರೂ ನಾನು ಹೋಗಿದ್ದೇನೆ, ಡಾಕ್ಟರ್ ಹತ್ರ ಹೋಗಿದ್ದೇನೆ. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರೇ ಜ್ವರ ಬರ್ತದೆ. ಡಾಕ್ಟರ್ ಏನ್ ಮಾಡ್ತಾರೆ? ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ್ದು ಯಾವ ಜ್ವರ ಅಂತ ನೋಡಿ ಅದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಮಾತ್ರೆ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಅಥವಾ ಏನಾದ್ರು ಕೊಡ್ತಾರೆ ಅಲ್ಲ. ಕೊಟ್ಟ ಮೇಲೆ ಏನ್ ಮಾಡ್ತೇವೆ ನಾವು? ಅದನ್ನು ಮನೆಗೆ ಬರ್ತೇವೆ. ಮನೆಗೆ ಬಂದು ಏನ್ ಮಾಡ್ತೇವೆ? ದಿನಾಲ ಹೀಗೆ ನೋಡ್ತೇವೆ, ಬಾಯ್ಪಾಠ ಮಾಡ್ತೇವೆ, ಹಾಗೆ ಇರ್ತೇವೆ. ಹಾಗೆ ಮಾಡ್ತೇವೆ, ಬಾಯ್ಪಾಠ ಮಾಡಿ, ಎಷ್ಟು ಒಳ್ಳೆ ಚಂದ ಇದೆ ಈ ಟ್ಯಾಬ್ಲೆಟ್, ಎಷ್ಟು ಚಂದ ಇದೆ ಮದ್ದು ಅಂತೇಳಿ ಹೇಗಿರ್ತೀರಾ? ಎಂತ ವಾಕ್ಯ, ಎಂತ ಒಳ್ಳೆ ಇದೆ, ಹಾಗೆ ಮಾಡ್ತೇವ. ಮನೆಗೆ ತರ್ತೇವೆ, ಚೆನ್ನಾಗಿ ಅದನ್ನು ಬಿಡಿಸ್ತೇವೆ, ಒಳಗೆ ತೆಗೆದು. ಈಗ ಈ ಮೆಡಿಸಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಮೆಡಿಸಿನ್ ನನ್ನ ಜೀವನ ಒಳಗೆ ಹೋಗಿ ಇದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ನನ್ನ ಎಲ್ಲ ಸೀಕ್ಗಳು ಎಲ್ಲ ಕೂಡ ಹೊರಟು ಹೋಗಿ ಬಿಡ್ತದೆ, ಯಾವುದು ಇರುವುದಿಲ್ಲ. ಇದಕ್ಕಿಂತ ಪವರ್ಫುಲ್ ಆಗಿರುವಂತಹ ಈ ದೇವರ ವಾಕ್ಯ ಇದೆಯಲ್ಲ, ಇದು ಕೇವಲ ಹೀಗೆ ಚೆನ್ನಾಗಿದೆ ವಾಕ್ಯ ತೆಗೆದು ನಂಗೆ ಅಂತ ಹೇಳಿ ಹೇಳುವುದಕ್ಕಿಂತ ಆ ವಾಕ್ಯವನ್ನು ನನ್ನ
ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ವೇಳೆ ಜೀವನ ಮಾಡುವುದಾದ್ರೆ ನಾನು ಹೇಳ್ತೇನೆ, ಆ ಟ್ಯಾಬ್ಲೆಟ್ಗಿಂತ, ಆ ಮೆಡಿಸಿನ್ಗಿಂತ ಉತ್ತಮವಾಗಿರುವ ಈ ವಾಕ್ಯ ನಿನ್ನ ಜೀವನದಲ್ಲಿ ನಾವು ಅಳವಡಿಸುವಾಗ ನಮ್ಮ ಜೀವನದಲ್ಲಿ 100% ಅದು ಕೆಲಸ ಮಾಡ್ತೇವೆ. ಇದು ದೇವರ ವಾಕ್ಯವಾಗಿದೆ. ಇದು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಕೇವಲ ಕೇಳಲಿಕ್ಕೋಸ್ಕರ ಅಥವಾ ಪ್ರಸಂಗ ಮಾಡ್ಲಿಕ್ಕೋಸ್ಕರ, ಓದ್ಲಿಕ್ಕೋಸ್ಕರ, ಬಾಯ್ಪಾಠ ಮಾಡ್ಲಿಕ್ಕೋಸ್ಕರ ಇರುವಂತದ್ದು ಮಾತ್ರವಲ್ಲ, ಇದು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೋಸ್ಕರ ಇರುವಂತದ್ದು. ಯಾವಾಗ ಈ ಮಾತುಗಳು ನೀವು ಅದನ್ನು ಮಾಡ್ತೀರೋ, ಖಂಡಿತವಾಗ್ಲೂ ಹೇಳ್ತೇನೆ, ನಮ್ಮ ಜೀವನ ದೊಡ್ಡ ಬಿಡುಗಡೆ, ದೊಡ್ಡ ಆಶೀರ್ವಾದ ಆಗ್ತದೆ. ಬೇರೆ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳಬೇಡ್ರಿ. ಕಾಲವನ್ನು ಬೆಲೆಯುಳ್ಳದೆಂಬುದಾಗಿ ನಾವು ಅದನ್ನು ತೆಗೆದುಕೊಂಡು ಜೀವನ ಮಾಡಬೇಕು. ಎಷ್ಟು ಸಮಯ ನಮಗೆ ಗೊತ್ತಿಲ್ಲ. ಲಾಕ್ಡೌನ್, ಸೀಲ್ ಡೌನ್, ಆ ಡೌನ್, ಈ ಡೌನ್ ಎಲ್ಲ ಆಗ್ಬೋದು ನಾಳೆ. ಡೋಂಟ್ ವರಿ. ಅದನ್ನು ನೋಡಿ ಗಲಿಬಿಲಿ ಆಗದೆ, ನಮಗೊಬ್ಬ ದೇವರಿದ್ದಾನೆ, ಆ ದೇವರನ್ನ ನಂಬಿದ್ದೇವೆ, ಆ ದೇವರನ್ನು ನಡೆಸ್ತಾರೆ ಎನ್ನುವಂತ ಆ ಒಂದು ಭರವಸೆಯಲ್ಲಿ ಆ ಪಟ್ಟಣವನ್ನು ನೋಡಿ ನಾವು ಜೀವನ ಮಾಡುವ ಬೇರೆ. ಹಲ್ಲೆಲೂಯಾ. ಈ ಲೋಕದ ಸಂಗತಿಯಲ್ಲಿ ಕಾಣುವಂತ ಸಂಗತಿಗಳು ಸ್ವಲ್ಪ ದಿವಸ ಮಾತ್ರ ಇರ್ತದೆ, ಅದು ಪರ್ಮನೆಂಟ್ ಅಲ್ಲ. ಕಾಣುವಂತದ್ದು ಸ್ವಲ್ಪ ದಿವಸ, ಕಾಣದೇ ಇರುವಂತಹ ಆ ಪರಲೋಕದ ಸಂಗತಿಗಳಿದೆಯಲ್ಲ, ಅದು ಪರ್ಮನೆಂಟ್ ಆಗಿರುವಂತದ್ದು. ಈ ಲೋಕದಲ್ಲಿ ನಾವು ಇರುವಾಗಲೇ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಗತಿಗಳು ಕೂಡ ನಾವು ಆ ಬಹುಮಾನಕ್ಕೋಸ್ಕರ ಒಟ್ಟು ಮಾಡಿ 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 ನಾವು ಜೀವನ ಮಾಡುವ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ, ಅದು ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗಾಗಿ 7 ವಿಚಾರಗಳು ನಾವು ಇವತ್ತು ನೋಡಿದ್ದೇವೆ. ನಡೀತಾ ಇರಬೇಕು, ದೇವರೊಂದಿಗೆ ನಡೀತಾ ಇದ್ದೇವೆ. ಹೋರಾಡ್ತಾ ಇರಬೇಕು, ವಾಕ್ಯಾನುಸಾರ ದೃಢವಾಗಿ ನಿಲ್ಲಬೇಕು, ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು. ಓಟವನ್ನು ಓಡಬೇಕು, ಸ್ವಾಮಿಯೊಂದಿಗೆ ಓಡಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಇತರರಿಗೋಸ್ಕರ ದೇವರ ಬಳಿಯಲ್ಲಿ ಎವ್ರಿಡೇ ಬಂದು ಮಾತಾಡಬೇಕು. ಮತ್ತೆ ಹಿಡಿದುಕೊಳ್ಳಬೇಕು, ಯಾವುದನ್ನು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅದು ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸಿ ಜೀವಿಸಬೇಕು. ಮತ್ತೆ ಈ ವಿಚಾರಗಳು ಎಲ್ಲವನ್ನು ಕೂಡ ನಾವು ಈ ಒಂದು ವಾಕ್ಯಾನುಸಾರ ನಾವು ಹೋರಾಡಬೇಕು. ಕ್ರಿಸ್ತ ನಂಬಿಕೆಯಲ್ಲಿರುವುದಕ್ಕೋಸ್ಕರ ನಾವು ಹೋರಾಡಬೇಕು. ಹಾಗಾಗಿ ದೇವರ ವಾಕ್ಯ ಇರ್ತದೆ, ನಂಬಿಕೆಯನ್ನು ಹುಟ್ಟಿಸುವನ್ನು ಪೂರೈಸಲಾಗಿರುವ ದೇವರ ಮೇಲೆ ನಾವು ಯಾವಾಗಲೂ ಕೂಡ ನಾವು ಏನ್ ಮಾಡಬೇಕು, ದೃಷ್ಟಿ ಇಟ್ಟುಕೊಳ್ಳಬೇಕು. ಅದಕ್ಕೆ ನಾನು ಪ್ರಾರಂಭ ಮಾಡಿದ ವಾಕ್ಯ ಮತ್ತೆ ಬರ್ತೇನೆ. ಇಬ್ರಿಯ 11:9 ಓದ್ರಿ ಸಿಸ್ಟರ್. ಇಬ್ರಿಯ 11:9. ನನ್ನ ಟೈಮ್ ಮುಗೀತು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದನು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಆಗ ಏನಾಯ್ತು ಗೊತ್ತಾ ಅವನ ಜೀವನದಲ್ಲಿ? ನೋಡ್ರಿ, ಆದಿಕಾಂಡದಲ್ಲಿ ನೋಡ್ತಾನೆ 13ನೇ ವಚನ. ನಮ್ಮ ಅವನ ಹಿಂದೆ ಏನೆಲ್ಲ ಬಂತು ಗೊತ್ತಾ? ನೋಡಿ, ಒಂದೇ ವಚನದಲ್ಲಿ ನಾನು ಮುಗಿಸ್ತೇನೆ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ ಬಂಗಾರ ಎಲ್ಲವೂ ಇದ್ದವು. ಈಗ ಲೋಕದಲ್ಲಿ ಅವನಿಗೆ ಜೀವನ ಮಾಡಲಿಕ್ಕೆ ಯಾವೆಲ್ಲ ಆಶೀರ್ವಾದಗಳು ಬೇಕಲ್ಲ, ಅದೆಲ್ಲವೂ ದೇವರು ಕೊಟ್ಟಬೇಕು. ಯಾವಾಗ ಆ ಒಂದು ಪಟ್ಟಣವನ್ನು ದೃಷ್ಟಿಸಿ ವಾಕ್ಯವನ್ನು ಹಿಡಿದು ಅದನ್ನೇ ಮುಂದೆಗೊಂಡಿಟ್ಟುಕೊಂಡು ಜೀವನ ಮಾಡುವಾಗ. ಹಾಗಾದ್ರೆ ರಿವರ್ಸ್ ಗೇರ್ ಅಲ್ಲಿ ಹೋಗದೆ ಫ್ರಂಟ್ ಗೇರ್ ಅಲ್ಲಿ ಹಾಕಿ ಸ್ಪೀಡಲ್ಲಿ ಹೋಗುವ, ಆ ಸ್ಪೀಡಲ್ಲಿ ಅಷ್ಟೇ ಸ್ಪೀಡಲ್ಲಿ ದೇವರ ಆಶೀರ್ವಾದ ಕೊಡದಂತೆ ಬರ್ತದೆ. ಎಲ್ಲಿ ನಿಮಗೆ ಅವಕಾಶ ಸಿಗ್ತದೆ ಸೇವೆ ಮಾಡ್ಲಿಕ್ಕೋಸ್ಕರ, ಎಲ್ಲಿ ನಿಮ್ಮ ಸಾಕ್ಷಿ ಹೇಳಲಿಕ್ಕೋಸ್ಕರ ಅವಕಾಶ ಸಿಗ್ತದೆ, ಬಿಡ್ಬೇಕು. ದೇವರನ್ನ ಕೇಳ್ರಿ. ಇತರರನ್ನು ಹರ್ಟ್ ಮಾಡುವಂಥದ್ದು, ಇತರರನ್ನು ನೋಯಿಸುವಂಥದ್ದೆಲ್ಲವೂ ಬಿಟ್ಟು ದೇವರನ್ನೇ ಮುಂದಿಟ್ಟುಕೊಂಡು ನಾವು ಜೀವನ ಮಾಡುವಾಗ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ದೇವರು ಒಳ್ಳೆಯದನ್ನೇ ಮಾಡ್ತಾರೆ. ನಾವೊಂದು ಹಾಡನ್ನು ಹಾಡಿ ಮತ್ತೆ ಮುಂದಕ್ಕೆ ನಾನು ಬರ್ತೀನಿ. ಅದೇ ಹಾಡು, ನೀನಿದ್ದರೆ ನನ್ನ ಬಾಳಲ್ಲಿ, ನೀನಿದ್ದರೆ ನನ್ನ ಬಾಳಲ್ಲಿ. ಎಲ್ಲರೂ ಒಟ್ಟಾಗಿ ಈ ಹಾಡನ್ನು ಸ್ವಾಮಿಯನ್ನು ಬಾಯಲ್ಲಿ ಹೇಳುದಲ್ಲ, ಹೃದಯದಲ್ಲಿ ಹೇಳ್ರಿ. ಹೃದಯದಲ್ಲಿ ಹೇಳ್ರಿ, ನೀನಿದ್ದರೆ ನನ್ನ ಬಾಳಲ್ಲಿ ಬೇರೇನು ಬಯಸಲು ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನಿದ್ದರೆ ನನ್ನ ಬಾಳಲ್ಲಿ
ಬಾಳುವ ಆಸೆ ಶ್ರೀ ಯೇಸು. Thank you, Lord. ನೀನಿದ್ದರೆ ನನ್ನ ಬಾಳು ದೊಡ್ಡದಾಗಿ ಹೇಳುವ. ಕಣ್ಣನ್ನು ಮುಚ್ಚಿ ಹಾಡುವ. ನೀನಿದ್ದರೆ ನಮ್ಮ ಕಣ್ಣನ್ನು ಮುಚ್ಚಿ ದೇವರನ್ನು ಮುಂದಿಡ್ತೀವಿ ಹಾಡುವ. Thank you, Lord. ತಂದೆಯರಿಗೆ ಸ್ತೋತ್ರ ಸ್ವಾಮಿ. ನಿನ್ನ ಪ್ರಸನ್ನತೆ ನಾವು ಮಧ್ಯೆ ಇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ದಿಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ದೇವರೇ, ವಾಕ್ಯವನ್ನು ನೀವು ಕೇಳುವಂತೆ ಮಾಡಿದ್ದೀರಿ ಸ್ವಾಮಿ. ನಮ್ಮ ಮೇಲೆ ಪ್ರೀತಿ ಇಟ್ಟು ಸ್ವಾಮಿ ಈ ವಾಕ್ಯ ನನಗೆ ಮತ್ತು ನಮ್ಮ ಸಹೋದರ ಸಹೋದರಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ, ಈ ವಾಕ್ಯಾನುಸಾರ ನಡೆಯುವಂತ ಕೃಪೆ ನಮಗೆ ಕೊಡು ಸ್ವಾಮಿ. ಯಾವ ಸಮಯದಲ್ಲಿ ಇಂಥ ಸನ್ನಿವೇಶಗಳು ನಮ್ಮ ಮುಂದೆ ನಿಲ್ತದೋ ಆ ಸಮಯದಲ್ಲಿ ಈ ವಾಕ್ಯ ನಮ್ಮ ನೆನಪಿಗೆ ತಾ ಸ್ವಾಮಿ. ದೇವರೇ, ತಕ್ಕ ಸಮಯದಲ್ಲಿ ವಾಕ್ಯಗಳು ನಮ್ಮ ನೆನಪಿಗೆ ತಾ ಸ್ವಾಮಿ. ಇತರರನ್ನು ಸಂತೈಸಲಿಕ್ಕೋಸ್ಕರ, ಇತರರನ್ನು ಸ್ವಾಮಿ ದೇವರ ಕ್ಷಮಿಸಲಿಕ್ಕೋಸ್ಕರ, ಇತರರನ್ನು ಸ್ವಾಮಿ ದೇವರ ನಿನ್ನ ಕಡೆಗೆ ತರುವುದಕ್ಕೋಸ್ಕರ ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮ ನೆನಪಿಗೆ ತಕ್ಕ ಸಮಯದಲ್ಲಿ ತಾ ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರೇ, ಅಪ್ಪ, ಅನೇಕರನ್ನು ಈ ಗಳಿಗೆಯಲ್ಲಿ ಸ್ವಾಮಿ ನೀನು ಮುಟ್ಟಿದ್ದಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅನೇಕರಿಂದ ಸ್ಪರ್ಶವನ್ನು ನೀನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಲಾರ್ಡ್. ಅನೇಕರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅನೇಕರು ಥ್ಯಾಂಕ್ ಯು ನಿನ್ನ ಆ ಒಂದು ವಾಕ್ಯಾನುಸಾರ ಸ್ವಾಮಿ ಅನೇಕರು ನೀನು ಮುಟ್ಟುತ್ತಾ ಇದ್ದೀವಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅನೇಕರ ಒಂದು ಪ್ರಶ್ನೆಗಳಿಗೆ ನೀನು ಇವತ್ತು ಉತ್ತರವಾಗಿದ್ದೀವಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಇವತ್ತು ಸ್ವಾಮಿ ಅನೇಕರ ಜೀವನದಲ್ಲಿ ಆ ವಾಕ್ಯಾನುಸಾರ ಕಾರ್ಯ ಮಾಡ್ತಾ ಇದ್ದೀವಿ ಸ್ವಾಮಿ. ಯಾಕೆಂದ್ರೆ ಅವರನ್ನು ಆಶೀರ್ವದಿಸಲಿಕ್ಕೋಸ್ಕರ, ಅವರಿಗೆ ಮುಂದೆ ನಿಂತಿರುವಂತಹ ಎಲ್ಲ ತಡೆಗಳನ್ನು ತೆಗೆಯುವುದಕ್ಕೋಸ್ಕರ ಸ್ವಾಮಿ ಅನೇಕರ ತಡೆಗೋಡೆಗಳನ್ನು ಹೋಗುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕರ ಜೀವನದಲ್ಲಿ ಬಂದು ನಿಂತಿರುವ ಅನೇಕ ತಡೆಗಳು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ಯಾವಾಗ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ತೇವೆ ಅಂತಾಗಿ ಯಾವಾಗ ನೀವು ಇದನ್ನು ನಿರ್ಧಾರಕ್ಕೆ ಬಂದಿದ್ದೀರೋ ಆ ಸಮಯದಲ್ಲಿ ಅನೇಕ ತಡೆಗಳು ನಿಮ್ಮ ಜೀವನದಲ್ಲಿ ಹೊರಟು ಹೋಗ್ತಾ ಇದ್ದು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಅನೇಕರ ಶುಭ ಕಾರ್ಯಗಳು ನಡೀಲಿಕ್ಕೆ ಇದೆ. ಅನೇಕರ ಶುಭ ಕಾರ್ಯಗಳು ನಡೀತಾ ಇದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪಕ್ಕನೆ ದೇವರು ತಾನೇ ಮಾಡುವಂತ ಅನೇಕ ಶುಭ ಕಾರ್ಯಗಳು, ಅನೇಕರ ಆಲೋಚನೆ ಮಾಡಿದ ಕೆಲಸ ಕಾರ್ಯಗಳು, ಅನೇಕರಿಗೆ ಪಕ್ಕನೆ ದೇವರು ಕೆಲಸ ಇಲ್ಲ ಸಮಯದಲ್ಲಿ ಕೆಲಸವನ್ನು ಕೊಡುವುದರ ಮೂಲಕ, ಒಬ್ಬಂಟಿಗಳನ್ನು ಸಂಸಾರಿಕಸ್ಥರಾಗಿ ಮಾಡುವುದರ ಮೂಲಕ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕೆಲಸಗಳು ಇನ್ನೂ ಹೆಚ್ಚಾಗಿ ಕೊಡುವುದರ ಮೂಲಕ, ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಮಾಡುವುದರ ಮೂಲಕ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ಅನೇಕರು ಒಂದು ವಿಚಾರದಲ್ಲಿ ಬಂದಿದ್ದಾರೆ. ಮುಂದೆ ಏನು ನಾನು ಮಾಡ್ಬೇಕಾ ಬೇಡವಾ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ಉತ್ತರ ಇದೆ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಿಮ್ಮನ್ನು ತಕ್ಕ ಸಮಯದಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಸೇವಕರು ಪ್ರಾರ್ಥನೆ ಮಾಡ್ತಾ ಇರುವಾಗ ನಾವು ಅದೇ ಹಾಡನ್ನ ಹಾಡುತ್ತಾ ಮುಂದುವರಿಸೋಣ. ಯಾರ ಬಳಿಗೆ ಬಂದು ಲೀಡ್ ಆಗ್ತದೋ ಅವರು ಕೈಗಳನ್ನ ಇಟ್ಟು ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮ ಬಳಿಗೆ ಬಂದಿದ್ದಾರೆ. ನಾವು ಸ್ತುತಿ ಮಾಡೋದು.
ಬೇರೇನು ಬಯಸೆನು. Glory Jesus. ನೀನಿದ್ದರೆ ಮನವಾಳಲಿ ಬೇರೇನು ಬಯಸೆನು. ಬೇರೇನು ಬಯಸೆನು. ಪ್ರಾರ್ಥನೆ ಮಾಡೋಣ. ನಮ್ಮ ವೀಕ್ಷಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಸೇವಕರು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ವೀಕ್ಷಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪ್ರೀತಿಯ ವೀಕ್ಷಕರಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಂದೊಂದು ಕುಟುಂಬಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ವೀಕ್ಷಿಸುತ್ತಿರುವಂತ ಪ್ರತಿ ಒಂದು ಕುಟುಂಬದಲ್ಲಿ ದೇವರೇ ನಿನ್ನ ಪ್ರೊಟೆಕ್ಷನ್ ಇರಲಿ. ಅವರ ಕೆಲಸ ಕಾರ್ಯಗಳಲ್ಲಿ ಅವರು ಹೋಗುವಾಗ ಬರುವಾಗ ಶುಭವನ್ನು ಕಾಣಲಿ. ಈಗ ಕೇಳಿದ ವಾಕ್ಯದ ಪ್ರಕಾರ ನಿನ್ನ ಫಲದಲ್ಲಿ ನಿಂತು ನಿನಗಾಗಿ ಪ್ರಜ್ವಲಿಸಲಿ, ಶುಭವನ್ನೇ ಕಾಣಲಿ. ನಿನ್ನ ಆಶೀರ್ವಾದ ಒಂದೊಂದು ಕುಟುಂಬಗಳಲ್ಲಿ ಇರಲಿ. ಪ್ರಾರ್ಥನೆಗೆ ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ವಂದನೆಗಳು ಪ್ರಿಯ ವೀಕ್ಷಕರೇ. ಹಲ್ಲೆಲೂಯಾ. ದೇವರ ಕೃಪೆ ನಿಮ್ಮೊಂದಿಗೂ ನಮ್ಮೊಂದಿಗಿರುವಂತ ಎಲ್ಲರೊಂದಿಗೂ ದೇವರ ಕೃಪೆ ಇದೆ. ಮುಂದಿನ ದಿನಗಳಲ್ಲಿ ಶುಕ್ರವಾರ 9:00 ನಿಮ್ಮೊಂದಿಗೆ ನಾವು ಲೈವ್ ನಲ್ಲಿ ಬಂದಿದ್ದೇವೆ. ಪ್ರಾರ್ಥಿಸ್ತಾ ಇರ್ರಿ, ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಕಳಿಸ್ತಾ ಇರ್ರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.